ಇದೆಯಾ ಅವಳದು ಶಾರ್ಟ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ ಶ್ಯಾಮ್ ಭಾರದ್ವಾಜ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಗೈಸ್ ಡೇ 3. ಸೊ ಇವತ್ತಿನ ನಮ್ದು ಚಾಲೆಂಜ್ ಏನು ಅಂದ್ರೆ ರಾಂಗ್ ಆನ್ಸರ್ಸ್ ಚಾಲೆಂಜ್. ಇವತ್ತು CSK ಮ್ಯಾಚ್ ಇದೆ. ನಾವು CSK ಅಷ್ಟೊಂದೇನು ಸಪೋರ್ಟ್ ಮಾಡೋದು. ನಮ್ದು ಏನೇ ಇದ್ರು ಬ್ಲಡ್ RCB. ಇಲ್ಲಿ CSK ಪ್ರಜೆ. ನೋಡಿ ಗೈಸ್ 50 ಹೊಡೆದಿದ್ದಾನೆ ಕಾರ್ತಿಕ್ ಶರ್ಮಾ. ಹೊಸ ಪ್ರತಿಭೆ 50 ಹೊಡೆದಿದ್ದಾರೆ ಇವತ್ತು. ಇರ್ಲಿ ಗೈಸ್. ಸೊ ಇವಾಗ ಏನಂದ್ರೆ ರಾಂಗ್ ಆನ್ಸರ್ಸ್ ಆಡ್ತಾ ಇದೀವಿ. ಯಾರು ತಪ್ಪ ಆನ್ಸರ್ ಕೊಡ್ತಾರೋ ಮೀನ್ ಕರೆಕ್ಟ್ ಆನ್ಸರ್ ಕೊಡ್ತಾರೋ ಆ ಕ್ವಶನ್ಗೆ ಈ ದಿಂಬಲ್ಲಿ ಒಡ್ಸ್ಕೋಬೇಕು. ಗೆದ್ದವರಿಗೆ ಅಣ್ಣನ ಕಡೆಯಿಂದ 100 ರೂಪಾಯಿ ಕೊಟ್ರೆ ಇಸ್ಕೊತೀನಿ ನಾನು. ಅವ್ರು ಯಾರು ಒಪ್ಕೊಳಕ್ ರೆಡಿ ಇಲ್ಲ. ನಾನೇನೋ ಕೊಡಕ್ ರೆಡಿ. ಅವ್ರು ವಾಪಸ್ ನಾನ್ ಗೆದ್ರೆ ಕೊಡಲ್ವಂತೆ. ನಾನೇ ಗೆಲ್ಲದು 2 ಆಟ ನಾನೇ ಗೆದ್ದಿದ್ದೀನಿ ಅಂದ್ರೆ 3 ಆಟನು ನಾನೇ ಗೆಲ್ಲ. ಭ್ರಮೆ. 3ಕ್ಕೆ ಎಲ್ಲಾರು ಹೋಗ್ಬಿಡ್ತಾರೆ. 3ಕ್ಕೆ ಮುಕ್ತಾಯ. ಇನ್ನ 3 ಆಗಿಲ್ವಲ್ಲ. 3ನೇದೇ ಡಮಾರು. 3ನೇದೇ ಡಮಾರ್ ಅಲ್ವಾ? 3ನೇದಕ್ಕೆ ಮುಕ್ತಾಯ ಆಗ್ಬೋದು. ಆಗ್ಬೋದು ಇಲ್ಲ ಹಾಗೆ ಆಗುತ್ತೆ. ನಾನೇ ಗೆಲ್ಲದು. ಹೌದು ಇಸ್ಕೊಳಕ್ಕೆ. ಓಕೆ ಗೈಸ್, ಶುರು ಮಾಡೋಣ. ಯಾರು ಶುರು ಮಾಡ್ತೀರಾ ಫಸ್ಟ್? ಲೇಡೀಸ್ ಫಸ್ಟ್. ವ್ಲಾಗರ್ ಫಸ್ಟ್. ಓಕೆ ಗೈಸ್, ನಾನೇ ಶುರು ಮಾಡ್ತೀನಿ. ಈ ತರ ಹೋಗೋಣ ಪ್ರಶ್ನೆ ಕ್ವಶನ್ಸ್. ಮೆಜಾರಿಟಿ ಮೀನ್ಸ್ ನನ್ಗೆ ಯಾವ್ದಾದ್ರು ಓಕೆ. ಏನ್ ಹೇಳಿಲ್ಲ ಅದೇ ಮೆಜಾರಿಟಿ. ಈಗಿಂದ ಹೀಗೆ. ಓಕೆ, 5 ಕರೆಕ್ಟ್ ಆನ್ಸರ್ ಹೇಳಿದ್ರೆ ಅವ್ರ ಔಟಾ? ಅದೇ ರೂಲ್ಸ್ ಹೇಳಿಲ್ಲ, ಜ್ಞಾಪಿಸಿದ್ರೆ ಗೈಸ್. ಏನ್ ರೂಲ್ಸ್ ಅಂದ್ರೆ ಇವಾಗ ಫೈನಲಿ 1 ಶಾಟ್ ಹೊಡೆದ. 5 ಕರೆಕ್ಟ್ ಆನ್ಸರ್ಸ್ ಹೇಳ್ತಾರೆ ಅನ್ಕೊಳ್ಳಿ. ಸಾರಿ ಸರ್, ಕರೆಕ್ಟ್ ಆನ್ಸರ್ ಅಂತೀನಿ. ನಾವು ಕೇಳೋ ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ಅಲ್ವಾ? ಕರೆಕ್ಟ್. ನಾವ್ ಹೇಳೋ ಕ್ವಶನ್ಸ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ 5 ಚಾನ್ಸ್ ಕೊಡ್ತೀವಿ. ಆ 5 ಚಾನ್ಸ್ ಬಿಟ್ಟೋಗ್ಬಿಟ್ರೆ ಸೊ ಅವಾಗ ನೆಕ್ಸ್ಟ್ ಅದೆಲ್ಲ ಕಣೋ. ಅವಾಗ ನೆಕ್ಸ್ಟ್ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಯಾರು ಇರ್ತಾರೋ. ಇವಾಗ ನಾನು ಕೌಶಿಕ್ ಆಡ್ತಾ ಇದ್ದೀವಿ ಅನ್ಕೊಳ್ಳಿ. ಸೊ ಇವ್ರ ಹೆಸರು ಕೌಶಿಕ್, ಇವಳ ಹೆಸರು ಪುಟಾಣಿ. ಪ್ರಜ್ಞಾ. ಇವನು ಇವಾಗ ನಾನು ಇವನು ಆಡ್ತಾ ಇರ್ತೀವಿ. ಸೊ ಅವಾಗ ಇವನು ಬೇರೆ ನಾನೇ ತಗೊಳ್ತೀನಿ. 5 ಆಟ ನಾನು ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಟ್ಟು ಸೋತೋಗ್ಬಿಟ್ರೆ ನಾನ್ ಡಿಸ್ಕ್ವಾಲಿಫೈ. ಅವಾಗ ಇವ್ರಿಬ್ರ ಮಧ್ಯೆ ಮ್ಯಾಚ್ ನಡೆಯುತ್ತೆ. ಸೊ ಇವ್ರಿಬ್ರಲ್ಲಿ ಯಾರು ಗೆಲ್ತಾರೋ ಅವ್ರು ವಿನ್ನರ್ ಅಷ್ಟೇ. ಮಕ್ಕ ನೋಡು. ಆಯ್ತು ಗುರು, 1 ಸೆಕೆಂಡ್ಸ್ ಅಲ್ಲಿ ಹೋಗಿರೋದು. ಆಯ್ತು ನೋಡೋಣ ಇವತ್ತು ಅದೇನಾಗತ್ತೋ. ಸ್ಟಾರ್ಟ್ ದ ಗೇಮ್. ಕೊನೆಗೂ ಸ್ಟಾರ್ಟ್ ಮಾಡಿ ಹೇಳ್ಕೊಂಡು 2 ತಾಸು ಆಯ್ತು. 2 ತಾಸು ಆಯ್ತಂತೆ ಗೈಸ್ ಅಲ್ವಾ? ಹೌದು. 8 ಗಂಟೆಯಿಂದ ಕಾಯ್ತಾ ಇದ್ದೀನಿ. ನಾನು ಅವಾಗಿಂದ ಕಾಯ್ತಾ ಇದ್ದೀನಿ ಬರ್ತೀಯ ಅಂತ. ಗೈಸ್ ನಿನಗೆ ಫೋನ್ ಮಾಡಿ 3 ಅವರ್ ಆಯ್ತು, ಇವಾಗ ಬಂದಿದ್ದೇನೆ. RCB ಗುರು, RCB ಪಾಯಿಂಟ್ಸ್ ಟೇಬಲ್ ಅಲ್ಲಿ RCB 2 ಅಲ್ಲಿ ಇದೆ. ಓಕೆ ಗೈಸ್, ಶುರು ಮಾಡೋಣ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ. ಬರ್ತೀನಲ್ಲ, ನೀವು ಶುರು ಮಾಡೋಣ ಅನ್ಕೊಂಡು ಶುರು ಮಾಡಿ. ಇವತ್ತಿನ ಮೊದಲನೇ ಪ್ರಶ್ನೆ ಬಂದು ಹೀಗೆ ಅಂದಲ್ಲ. ಅದೇ ನಾನ್ ಪ್ರಶ್ನೆ ಕೇಳ್ತೀನಿ, ನೀವ್ ಯಾರು ಕೇಳ್ತೀರಾ ಪ್ರಶ್ನೆ ಅಂತ ಕೇಳಿದ್ ನಾನು. ನಾನು ನೋಡಿದ್ದೀನಿ ಅವ್ರವ್ರ ಪ್ರಶ್ನೆ ಕೇಳಿದಾಗ ಅವ್ರವ್ರು ಹೊಡ್ಕೋಬೇಕು. ಹಾಕೊಂಡ್ಬಿಡ್ಬೇಕು. ಇನ್ನೇ ಈಗ ಹೇಳಿಲ್ಲ ಮೆಜಾರಿಟಿ ವಿನ್ಸ್. ಓಕೆ ಗೈಸ್, ಶುರು ಮಾಡ್ತಾ ಇದೀವಿ. ಮೊದಲನೇ ಪ್ರಶ್ನೆ ಬಂದು ಯಾವ್ದೋ ಒಂದು ಕ್ವಶನ್ ಕೇಳ್ತೀಯಾ? ಯಾವ ಕ್ವಶನ್ ಇರೋ? ಈಗ ನೀನ್ ಯಾವ್ದೋ ಒಂದು ಕ್ವಶನ್ ಕೇಳ್ತೀಯಾ, ಅದ್ರ ರಿಲೇಟೆಡ್ ಆಗಿ ರಾಂಗ್ ಆನ್ಸರ್ ಹೇಳ್ಬೇಕಾ ಇಲ್ಲ ರ್ಯಾಂಡಮ್ ಎನಿ ಆನ್ಸರ್ಸ್ ಕೊಡ್ಬೋದಾ? ಈಗ
ನಿನ್ ಫೇವ್ರೆಟ್ ಕಲರ್ ಯಾವ್ದು ಅಂತ ಕೇಳ್ತೀಯ. ನಾನು ಕಲರ್ ಅಲ್ಲೇ ಬೇರೆ ಕಲರ್, ಇವಾಗ ನನಗೆ ಆರೆಂಜ್ ಇಷ್ಟ. ನಾನ್ ಫೇವ್ರೆಟ್ ಕಲರ್ ಅಂತ ಹೇಳದೇ ಇಲ್ಲ. ಎಕ್ಸಾಂಪಲ್, ಇವಾಗ ನೀನ್ ನನ್ಗೆ ಕೇಳ್ತೀಯ, ಅವಾಗ ನಾನು ಆರೆಂಜ್ ಅಂತ ಹೇಳಂಗಿಲ್ಲ. ನಾನು ಬೇರೆ ಕಲರ್ ಹೇಳ್ಬೇಕಾ, ಇಲ್ಲ ಅಂದ್ರೆ ಇವಾಗ ನೀನ್ ಶ್ಯಾಮ್ ಅಂತ ಹೇಳ್ತೀನಿ, ನಿನ್ಗೆ ಯಾವ್ದು ಫೇವ್ರೆಟ್ ಕಲರ್ ಅಂದ್ರೆ ಶ್ಯಾಮ್ ಅಂತ ಹೇಳ್ತೀನಿ ಅನ್ಕೋ. ಆತರ ರ್ಯಾಂಡಮ್ ಆಗಿ ಎನಿ ಆನ್ಸರ್ ಹೇಳ್ಬೋದಾ, ಇಲ್ಲ ಆ ಟಾಪಿಕ್ ಅಲ್ಲಿ ರಾಂಗ್ ಆನ್ಸರ್ ಹೇಳ್ಬೇಕು? ನೋ ನೋ, ಎನಿ ಆನ್ಸರ್ಸ್. ಯಾವ್ದೋ ಒಂದು ನಿಂಗೆ ಮನ್ಸಿಗೆ ಬಂದಿದ್ದ ಆನ್ಸರ್ ಅಷ್ಟೇ. ಓಕೆ ಗೈಸ್, ಶುರು ಮಾಡೋಣ. ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ABCD ಯಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ? RCB. ಗುಡ್ ಸ್ಟಾರ್ಟ್ ಅಲ್ಲ. ನೆಕ್ಸ್ಟ್ ಇದನ್ನ ಕೇಳ್ಬೇಕಲ್ಲ ನಾನು. ಹೀಗೆ ಏನ್ ಕೇಳೋದು? ನಿಮ್ಮ ಅಣ್ಣನ ಹೆಸರೇನು? ಸಿಂಹ. ಬ್ರೋ, ಇದು ನೀವು ಪಕ್ಕ RCB ಅಭಿಮಾನಿ ಆದ್ರೆ ನಾನು ಕೇಳೋ ಕ್ವಶನ್ ಆನ್ಸರ್ ಕೊಡ್ತೀರಾ? ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹೇಳಿ. ಅಭಿಮಾನಿ. ಸರಿ ಆಯ್ತು, RCB ಅಭಿಮಾನ ಬ್ರೋ, ಅಭಿಮಾನಿ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏನು ಬ್ರೋ? ನಂದು ಜರ್ಸಿ ಇಡೀ ದೇಶಕ್ಕೆ ಗೊತ್ತು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್. ಅದಕ್ಕೆ ನಾನು ನಿಮ್ಮ ಅಭಿಮಾನಿ. ನೋಡೋ CSK ಫ್ಯಾನ್ ಆಗಿ ವಿರಾಟ್ ಜರ್ಸಿ ಬಗ್ಗೆ ಕ್ವಶನ್ ಕೇಳ್ತೀಯ. ಸ್ಟಾರ್ಟ್ ಆಗಿದ್ದೆ RCB ಇಂದ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ತರನೇ ಆದ್ರೆ ನಾನ್ ಕೌಶಿಕ್ ಪ್ರಶ್ನೆ ಕೇಳಕ್ಕಾಗಲ್ಲ. ಡಿಫ್ರೆಂಟ್ ರೂಲ್ಸ್ ಏನಿಲ್ಲ, ಹೀಗೆ ಬರೋ ರೂಲ್ಸ್ ಇಲ್ಲ ಅಷ್ಟೇ. ನಾನು ಹೇಳಿದ ರೂಲ್ಸ್ ಇದೆ. ಕರೆಕ್ಟ್ ಹೇಳಕ್ಕ ಗೇಮ್ ನಾವು ಹೇಳೇ ಇಲ್ಲ ಅಂದ್ರೆ ಆಟ ಮುಟ್ಟೇ ಇಲ್ಲ ಅಂದ್ರೆ ಅಷ್ಟೇ. ಅಲ್ಲಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಯಾರು ಸೊಳ್ಳೆ ಇಲ್ಲ ಅಂದ್ರೆ ಅವಾಗ ನಾವೆಲ್ಲರೂ ಕೊಡ್ತೀನಿ 100 ರೂಪಾಯಿ. ಅಲ್ಲ ಗೈಸ್, ನೀವು ಒಪ್ಕೊಂಡ್ರ ಕೊಡ್ತೀನಿ ಅಂತ. ಮಕ್ಕಾನು ಒಪ್ಕೊಳ್ಳಿಲ್ಲ ನಿಮ್ಗಳು. ನನ್ನ ಕಡೆಯಿಂದ 25. ಆಯ್ತು. ನಿನ್ನ ಹೆಸರು? ಸಿಂಹ. ನೀವು ರ್ಯಾಂಡಮ್ ಅಂದ್ರಿ. ಓಕೆ, ರೀಟೇಕ್. ಇವಾಗಿಂದ ಏನ್ ಗೊತ್ತಾ, ರಿಪೀಟ್ ಆನ್ಸರ್ ಮಾಡಿದ್ರು ಅದು ಕೌಂಟ್ ಆಗುತ್ತೆ. ಇವಾಗ ಅದೇ ಹೇಳಿದ್, ಇವಾಗ ಊಫಿ. ಇನ್ನೊಂದ್ಸತಿ ಅವನ ಇದೇ ಹೇಳಿದ್ನೇ ಹೇಳಿದ್ರೆ ಹೋಯ್ತು. ನೀನು ಅಷ್ಟೇ, ನಾನು ಅಷ್ಟೇ. ಎಲ್ಲದಕ್ಕೂ ಸಿಂಹ ಒಂದ್ ಎತ್ಕೊಂಡ್ಬಿಟ್ಟಿಯ. ಕ್ವಶನ್ಸ್ ರಿಪೀಟ್ ಆಗ್ಬೋದು, ಆನ್ಸರ್ಸ್ ರಿಪೀಟ್ ಇಲ್ಲ ಇಲ್ಲ, ಕ್ವಶನ್ ಏನಕ್ಕೆ ರಿಪೀಟ್ ಆಗ್ಬೇಕು? ಆಗುತ್ತೆ. ಇವಾಗ ನಾನು ಹೇಳ್ತೀನಿ, ನೀವು ಮತ್ತೆ ಎಷ್ಟೋ ಆದ್ಮೇಲೆ ನಿನ್ ನೆನಪಿದೆ. ಆಯ್ತು, ನೀನ್ ಕಂಪ್ಯೂಟರ್, ನಾನು ಕಂಪ್ಯೂಟರ್ ಅಲ್ಲ. ರಿಪೀಟ್ ಆಗೋದ್ ಬೇಡ. ಓಕೆ, ನೀನ್ ಹುಟ್ಟಿದ ವರ್ಷ? 2006. ಕರೆಕ್ಟಾ? ನಾನ್ ಕೇಳಿದ್ದಲ್ಲ, ಕನ್ನಡದಲ್ಲಿ ಕನ್ನಡದಲ್ಲೇ ಉತ್ತರ. ಮೊದಲೇ ಹೇಳ್ತು ನಮ್ ಕೌಶಿಕಿಗೆ. ಸೊ ಇವತ್ತು ಇಲ್ಲಿ ಮೊದಲನೇದು ಚಾನ್ಸ್, 5 ಚಾನ್ಸ್ ಅಲ್ಲಿ ಮೊದಲನೇ ಚಾನ್ಸ್. ಪರವಾಗಿಲ್ಲ, ಫಸ್ಟ್ ಮಾರ್ಕ್ಸ್ ಬಂದು ದೇವ್ರಿಗೆ ಹೋಗ್ಲಿ. ನಾನ್ ಕೇಳ್ಬೇಕು? ಇಲ್ಲ, ನಾನು ಅವ್ನು ಕೇಳಿದೀಗ. ನಾನು ಯಾರ್ ಬೇಕಾದ್ರೆ ಕೇಳ್ಬೋದು. ನಿನ್ನ ಇಷ್ಟ. ನಿನ್ನೆ ಕೇಳದ್ ನೀನು. ಯಾವ ಕಲರ್ ಡ್ರೆಸ್ ಹಾಕಿದ್ರಿ? ಶರ್ಲಿ ಕಲರ್. ನಿನ್ನೆ ಯಾವ ಕಲರ್ ಹಾಕಿದ್ದೆ? ನಿನ್ನೆ ನಾನು ಯಾವ ಕಲರ್ ಹಾಕಿದ್ದೆ? ನಿನ್ನೆ ಅರ್ಧ ಗಂಟೆ ಡ್ರೆಸ್ ಹಾಕೊಂಡಿದ್ದೆ ನಾನು. ಬ್ಲಾಕ್. ಇಲ್ಲ ಇಲ್ಲ, ಬ್ಲಾಕ್. ಇಡೀ ದಿನ ಬ್ಲಾಕ್. ಡಿಫ್ರೆಂಟ್ ಬ್ಲಾಕ್. ಡಿಫ್ರೆಂಟ್ ಅಲ್ಲ, ಡಿಫ್ರೆಂಟ್. ಅದು ನೀವು ಬಿಡ್ರಿ ಸೌಕರ್ ಮಂದಿ. ಓಕೆ, ಇವಾಗ ನೆಕ್ಸ್ಟ್ ನಾನು ಕೇಳ. ನಾನು ಅವಾಗ್ಲೇ ಇವನ್ನ ಕೇಳ್ದೆ ಅಲ್ವಾ? ಇಲ್ಲ ಇವನ್ನೇ ಕೇಳಿದ. ಅವಾಗ್ಲೇ ಕೇಳ್ಬೇಕು. ಯಾರನ್ನೋ ಒಬ್ರು ಕೇಳಮ್ಮ. ಆಯ್ತು. ನಿಂಗೆ ಮನೇಲಿ ಯಾರು ಜಾಸ್ತಿ ಇಷ್ಟ? ನಾನು. ನೀನು ಈ ಮನೇಲಿರೋನೆ. ಇರೋ ಇವಾಗಿರೋ.
ಅವನು ಈ ಮನೇಲಿರೋನೆ ತಾನೆ. ಈ ಮನೇಲಿ ಯಾರು ಜಾಸ್ತಿ ಇಷ್ಟ ಈ ಮನೆಗ್ ಸಂಬಂಧ ಪಟ್ಟಿಲ್ದಿರೋದು ಹೇಳೋದು ರಾಂಗ್ ಆನ್ಸರ್. ಎಕ್ಸಾಂಪಲ್ ಇವ್ನ ಹೇಳಿದ್ರು ಆಗೋಗಿರೋದು ಇವ್ನು ಈ ಮನೇಲಿ ಯಾವಾಗ್ಲೂ ಇರಲ್ಲ. ಒಟ್ಟಲ್ಲಿ ಹೊಡಿಬೇಕು ಅನ್ಕೊಂಡು. ನಂದು ಏನಕ್ಕೆ ಮೈಕ್ ನನ್ಗೆ? ಜೋರಾಗಿ ಬಿತ್ತು ಗಾಯ್ಸ್ ಪಾಪ. ಆಯ್ತು ನಿಂದು ನಡಿಯಲ್ಲಿ. ಯಾರು ಇದುವರೆಗೂ ಕ್ವಶನ್ ಕೇಳಿಲ್ಲ? ಕೇಳ ನಾನು ಈಗಿನ ನೀವೇ ಕೇಳಿದ. ನಮ್ಮಿಬ್ಬರನ್ನ ಕೇಳಾಯ್ತಾ? ನೀನು ನಮ್ಮಿಬ್ಬರನ್ನ ಕೇಳಾಯ್ತಾ? ನೆಕ್ಸ್ಟ್ ನಾನು ಹೇಳ್ತೀನಿ. ಯಾರನ್ನ ಕೇಳ್ತೀವಿ? ಆಗ ಕೇಳಿ ನಾನು ಮೈಕ್ ಹಿಡಿತೀನಿ, ಅವ್ರು ಉತ್ತರ ಕೊಡ್ರಿ. ಅವ್ರಿಗೆ ಅಂತ ಹೇಳಿ ಪ್ರಿಪರೇಷನ್ ಬೇರೆ ಆಗ್ಲಿ. ಪ್ರಿಪರೇಷನ್ ಓಕೆ. ಯುವರ್ ಫೇವ್ರೆಟ್ ಕಲರ್? ಕಾಗೆ. ಕಾಗೆ ಅಂದೆ ನಾನು, ಕಲರ್ ಹೇಳಿಲ್ಲ. ಇವಾಗ ಇದು ಮ್ಯಾಚ್ ಆಗಲ್ಲ ವೈಬು. ಇದಕ್ಕೆ ನಾನು ಹೇಳಿದ್ದು. ಓಕೆ, ಇದಕ್ಕೆ ಒಂಚೂರು ಸೂಟ್ ಆಗೋ ತರದ್ದು ಯೋಚನೆ ಮಾಡಿ ಹೇಳ್ಬೇಕು. ಗೊತ್ತಾಯ್ತಾ? ಅದನ್ನೇ ನಾನು ಹೇಳಿದ್ದು, ಅದೇ ಟಾಪಿಕ್ ಅಲ್ಲಿ ರಾಂಗ್ ಆನ್ಸರ್ ಹೇಳ್ಬೇಕು ಅಂತ. ಓಕೆ ಗೈಸ್, ಈ ಕ್ವಶನ್ ಮತ್ತೆ ಊಫಿ. ಇದು 4ನೇ ಕ್ವಶನ್ ಇರ್ಬೋದು ಗಾಯ್ಸ್. ಇವತ್ತು ಊಟ ಏನ್ ತಿಂದೆ? ಬಿರಿಯಾನಿ. ಲೈಫ್ ಅಲ್ಲಿ ತಿನ್ನಲ್ಲ ಬಿರಿಯಾನಿ ನಾನು. Okay, next ಯಾರು? ನೀನೇ ಯಾಕೆ ಎಡ್ಸ್ತಿ ಕ್ವಶನ್ ಕೇಳ್ದೆ? ಊಫಿ ಏನಲ್ಲ? ಊಫಿ ಗಾಯ್ಸ್. ನೀನ್ ಕೇಳ್ತೀನಿ, ನಾನು ಕೇಳಲ್ಲ. ಕೇಳಿ ಸೊ ಇದೊಂದು ಹಿಡಿದು ಬಿಟ್ಟಿಯಾನ. ಏನ್ ಕೇಳೋದು? ಮ್ಯಾಂಗೋ ಇಂದ ಏನೇನ್ ಮಾಡ್ಬೋದು? ಬಿರಿಯಾನಿ ಮಾಡ್ಬೋದು. ಮಾಡ್ಬೋದು. ಇವತ್ತು ತಾನೇ ತಿಂದೆ ಅವನು. ನನ್ ಕ್ವಶನ್. ನಮ್ಮ ಹುಡುಗಿ ಎದ್ಬಿಟ್ಲು, ಮಲಗಿದ್ದು. ಅಮ್ಮ ಇರೋ ಮಲಗಿ ಹೇಳು. ಇರೋ ನಾನು ಹೇಳ್ಕೊತೀನಿ. ಅಮ್ಮ ಟಚ್ ಮಾಡಿ. ಗೈಸ್ ಇನ್ನ ಅವಳು ಮಲ್ಗಲ್ಲ ಗೈಸ್. ಈ ಓರಿಗೆ ಚಲೋ ಆಯ್ತು ಬ್ರೋ. ಆಲ್ರೆಡಿ 2 ಪಾಯಿಂಟ್ ಹೋಯ್ತು. ಗೈಸ್ ಯಾಕೋ ಇದು ನನ್ನ ಮುಖಕ್ಕೆ ಬರಂಗಿದೆ. ಸುಮ್ಮನೆ ಇರ್ಬೇಕು. ನಾನು ಮಾಡ್ತೀನಿ. 1 2 3 1 2 3 ಮೇಕ್ ಟೆಸ್ಟಿಂಗ್. ಬ್ರೋ ಈಗ ಏನ್ ಮಾಡ್ತೀರಾ? ಇರೋ ನಿಮಿಷ. ನೋಡಿ ಬ್ರೋ, ಫ್ಯಾನ್ ಫಾಲೋಯಿಂಗ್ಸ್ ತುಂಬಾ ಜನ. ಐರಾ ಇದ್ರ ಬಗ್ಗೆ ನಮ್ಮ ಒಂದೆರಡು ಮಾತುಗಳು. ಸುಮ್ಮನಿರೋ, ಅವಳ ಹೆಸರು ಹೇಳ್ಬಿಡ. ಕೇಳು ಪ್ರಶ್ನೆ. ಬ್ರೋ ಯೂಶಲಿ ಹೊರಗೆ ಹೋಗ್ತಾ ಏನ್ ಹಾಕೊಂಡು ಹೋಗ್ತೀರಾ? ಶೆರ್ಲಿ ಹಾಕೊಂಡು. ಇಲ್ಲ ಯಾವಾಗ್ಲೂ ಏನ್ ಹಾಕೊಂಡು ಹೋಗಲ್ಲ. ಯಾವಾಗ್ಲೂ ಕರ್ಕೊಂಡು ಹೋಗಲ್ಲ ಶರ್ಲಿ. ಹಾಕೊಂಡು ಹೋಗೋದ್ರ ಬಗ್ಗೆ ಶೆರ್ಲಿ ಹಾಕೊಂಡು ಹೋಗ್ತೀನಿ. ಅಲ್ಲ, ಅದು 2 ತರನು ಹೇಳ್ತಾರೆ, ಬಟ್ ಶರ್ಲಿನ್ ಯಾವಾಗ್ಲೂ ಕರ್ಕೊಂಡು ಹೋಗಲ್ಲ. ಅಣ್ಣನ ತಂಗಿ ಬಚಾವ್ ಮಾಡ್ತಾರೆ. ಹಾಗೇನಿಲ್ಲ, ಸೀರಿಯಸ್ ಆಗಿ ಹೇಳಿದ್ದು. ನಮ್ಮಪ್ಪ ತಬ್ಲ ಹೊಡಿತೀಯ. ಅದ್ ನೋಡಿ ಡ್ರಮ್ ಇಟ್ಕೊಂಡು ಹೊಡಿತೀಯ ತಬ್ಲ. ಇರು, ಯೋಚನೆ ಮಾಡ್ಬಾರ್ದಾ? ನೀನು ಯಾವ IPL ಟೀಮ್ ಸಪೋರ್ಟ್ ಮಾಡ್ತೀಯಾ? RCB. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಹೇಳಿಸ್ಬೇಕಿತ್ತು ಅಷ್ಟೇ. ನನಗೆ ರಾಂಗ್ ಆನ್ಸರ್ ಕೊಡೋದೇ ಬೇಕಿದ್ದು. ಈಗ CSK ಫ್ಯಾನ್. ರಾಂಗ್ ಆದ್ರೆ ಸರಿ, ಬೇರೆ ಟೀಮ್ ಹೇಳಿಲ್ವಲ್ಲ. MI ಇತ್ತು, MI, ಲಕ್ನೋ, ಪಂಜಾಬ್, RR ಯಾವ್ಯಾವ್ದೋ ಹೇಳ್ಬೋದಿತ್ತು. RCB ಒಂದೇ ಬೇಗ ಬರೋದು. ಗೈಸ್ ನನ್ನೇನ ಕೇಳಿದ್ರೆ ಓಡಿಸ್ಕೊಂಡ್ರು ಪರವಾಗಿಲ್ಲ, RCB ಅಂತಾನೆ ಹೇಳ್ತಿದ್ದೆ. ಅದು RCB ಗಿರೋ ಲಾಯಲ್ಟಿ. ಲಾಯಲ್ಟಿ ಬಗ್ಗೆ ಮಾತಾಡೋರು ಏನು? ಗೇಮ್ ಸ್ಟಾರ್ಟ್ ಮಾಡಿ ಸರ್. ನೀನೆ ನಾ ಇಬ್ರು ಯಾರು ಕೇಳಿದೀಗ? ನಾನೇ ಅಲ್ಲ, ಯಾರು ಕೇಳ್ತಿರೋ ಕೇಳ್ರಿ. ನನ್ ಕಿಲ್ಲಲ್ಲ, ನೀವು ಕಿಲ್ಲಿ ಬರೋದಿಲ್ಲ. ಕಾಲೇಜ್ ಮುಗಿದ್ಮೇಲೆ ಏನ್ ಮಾಡ್ತೀರಿ? ಏನು ಹೊಡಿಲಿಲ್ಲ ಗುರು answer. ತಿಂತೀನಿ ಅಂತ ಬಂತ answer. ಕಾಲೇಜ್ ಮುಗಿದ್ಮೇಲೆ ತಿಂತೀರಲ್ಲ ಆದ್ರೆ. ಸೊ ಇವ್ರು ಒಳ್ಳೆ ಚಾನ್ಸ್ ಸಿಕ್ತಲ್ಲ. ಕೇಳಿಸಲ್ಲ.
ಅದೇ ಕಾಲೇಜ್ ಆದ್ಮೇಲೆ ಗೈಸ್ ಅವ್ರಿಗೆ ದಿಮ್ಮದ್ರೆ ಏನ್ ಇಷ್ಟ ಗೊತ್ತಾ ಹಿಂಸೆ ಕೊಡ್ತಾ ಇದ್ದಾರೆ. ಏನಾಯ್ತು ಅಂದ್ರೆ ಚಾನ್ಸ್ ಸಿಕ್ತು guys. ಅಲ್ಲ ನಾನು ಕಾಲೇಜ್ ಮುಗಿದ್ಮೇಲೆ ಏನ್ ಮಾಡ್ತೀನಿ ತಿಂತೀನಿ ಅಂತ ನೆನ್ಪಾಯ್ತು. ಅದು ತಿಂತೀನಿ ಅಲ್ವಾ ಅಂತ ಬೇರೆ ಯೋಚನೆ ಮಾಡಕ್ ಹೋದ್ರೆ ಏನು ಬರ್ತಾನೆ ಇಲ್ಲ ಮೈಂಡ್ಗೆ. ಹೊಡಿ 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 ಹೊಡಿ. ಅಯ್ಯೋ ಇವ್ನು ಹೊಡಿ. ಈ ಹೊಡಿಲಿಕ್ಕೆ ಕಾಣ್ತದೆ. ಹೊಡಿತಾನೆ ಇಲ್ಲ ಅವನು. ಏ ಐರಿ ಏನಿದೆ ಇವತ್ತು ಇಷ್ಟೊಂದು 1 ಪಾಯಿಂಟ್ ಗೈಸ್ ನಿಲ್ಸ್ತಾ ಇಲ್ಲ. ನಾವಿಬ್ರು 1 ಪಾಯಿಂಟ್ ಹೋಯ್ತು. ಇವೊಂದು ಮಾತ್ರ 2 ನಿಮಿಷ ಗೈಸ್. ಛೇ, ನಂಗೆ ಆಟಕ್ಕೆ ಬಂದಿದ್ಕು. ಏನ್ ಸಮಾಧಾನ ತಡಿ ನೀನೇ ಸೋಲೋದು. ನಾನು ಯಾವಾಗ್ಲೂ ಹಿಂಗೆ ಆಗೋದು ಆಟ ಆಡೋವಾಗೆಲ್ಲ ರಾಂಗ್ ಆನ್ಸರ್ ಅಲ್ಲಿ ಸೋಲಲ್ಲ. ಆನ್ಸರ್ ಹೇಳಿದ್ರೆ ಸೋತೋಗ್ತೀನಿ ನಾನು. ಅಯ್ಯೋ ದೇವ್ರೆ, ಇವನು ಐರನ್ ಬಿಟ್ಟು ಬರ್ತೀನಿ ಅಂತ ಅವನೇ ಹೊಟ್ಟೋದ. ಕ್ವಶನ್ ಯೋಚನೆ ಮಾಡ್ಬೇಕು ಬೇರೆ ಬೇರೆ. ಆನ್ಸರ್ಸ್ ಅಷ್ಟೇ ಎಷ್ಟೊಂದು ಮೈಂಡಲ್ಲಿ ಇರ್ಬೇಕು ರ್ಯಾಂಡಮ್ ಆಗಿ ಹೇಳಕ್ಕೆ. ನೀವು ಮಾತಾಡ್ತಾ ಇದ್ದೀರಾ ಬಾ ಏನಕ್ಕೆ ಅವ್ಳು ವಾಪಸ್ ಕರ್ಕೊಂಡ್ ಬಂದಿದ್ಯಾ? ಅವಳದು ಶಾರ್ಟ್ ಬ್ರೇಕ್. ಈಗ ನಾವಿಬ್ರೇ start ಮಾಡೋಣ. ಇಲ್ಲ ಹಂಗಲ್ಲ ಇಲ್ಲ ಅವನು ಇರ್ಬೇಕು. ಇಲ್ಲ ಇದು ಮಾತ್ರ ಊಫಿಗೆ ಆಯ್ತು ರಿವೆಂಜ್ ಗೇಮ್. ಹಂಗಾರೆ ನಾನ್ ಕೇಳ್ಬೇಕು. ನಿನ್ ವಾಚ್ ಕಲರ್ ಏನು? ಹೋಯ್ತು. ಗೈಸ್ ಇದು ಕೌಂಟ್ ಇಲ್ಲ. ಇಲ್ಲ ಹೋಯ್ತು ಆದ್ರೂ ಹೊಡಿಯಕ್ಕಂತ ಕೌಂಟ್ ಇದೆ. ಇಲ್ಲ ಇಲ್ಲ ಈ ಟೈಪ್ ಇಲ್ಲ. ಬೇಗ ಹೇಳು. ಅವ್ನಿಗೆಲ್ಲ One eternity later. ಅಯ್ಯೋ ಅವ್ನ್ ಬಂದೆ ತಗೊಡು ಹೋಗಲಿ. ಹಾವು ಆದ್ಮೇಲೆ ಏನ್ ಬೀಳುತ್ತೆ? ಏನು ಬರಲ್ಲ. ಏನು ಬರಲ್ಲ. ಏನ್ ಬೇಕಾದ್ರೂ ಸೌಂಡ್ ಹೇಳ್ಬೋದು. ಏನ್ ಬೇಕಾದ್ರೂ ಸೌಂಡ್ ಹೇಳ್ಬೋದು. ಗೈಸ್ ಆಯ್ತು. ಅಲ್ಲಿ ಕೊಡೋದು ಅದಿಲ್ದೆ ಆಟನೇ ಆಗಲ್ಲ. ಜೋರ ಕಿರ್ಚಿದ್ರು. ಹೋಗೋಣ ಹಿಂದೆ ಅವಾಗ್ಲೇ ಎಷ್ಟು ಚೆನ್ನಾಗಿ ಕೂತಿದ್ದೆ. ಗೈಸ್ ನಂದು ಎಷ್ಟು ಚಾನ್ಸ್ ಆಯ್ತು? 2. ಒಂದು ಇಬ್ರು ಒಂದೊಂದು ಹೋಯ್ತು ನಿಮ್ದು 2 ಹೋಯ್ತು. ನಾಳೆ ಆಡಿದ ಊಫಿ ಮಾತಿ ನೋಡ್ಕೋಬೇಕು. ನಾವಿಬ್ರು ಸುಮ್ನೆ ಆಡಿದ್ವಿ ಅದ್ರಲ್ಲಿ ಅವನು ಸೋತ. ವಾಚ್ ಕಲರ್ ಏನು ಅಂದ್ರೆ ನಾನು ನೋಡಿದೆ ಬ್ಲಾಕ್ ಇತ್ತು ನೋಡಿದ್ರೆ ಬ್ಲಾಕ್ ಹಾಕೊಂಡಿದ್ದೀನಿ. ಶುರು ಮಾಡೋಣ. ನಾನು ಕ್ವಶನ್ ಕೇಳ್ತೀನಿ. ಏನ್ ಕೇಳ್ಬೋದು ಏನ್ ಕೇಳಿ? ಇವಾಗ ನೀನ್ ಹಾಕಿರೋ ಟಿ ಶರ್ಟ್ ಕಲರ್ ಏನು? ಆರೆಂಜ್. ಗೆದ್ಬಿಟ್ಟ. ಓಕೆ ನೀನ್ ಕೇಳ್ತೀಯ ನಾನು ಕೇಳಲ್ಲ? ಗೈಸ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗ್ಬಿಟ್ಟಿದೆ. ಅದಕ್ಕೆ ರೈಟ್ ಆನ್ಸರ್ ಹೇಳಿದೆ. ನಿನ್ ಫೇವರೇಟ್ ಹೀರೋ ಯಾರು? ರಾಧಿಕಾ ಪಂಡಿತ್. ಈಗ ಟರ್ನ್ ಆಗ್ಬಿಟ್ಟ ಅಲ್ಲಿ. ಯಶ ಬಂದ್ಬಿಟ್ಟಿರತ್ತೆ. ಯಶ್ ಹೇಳಂಗಿಲ್ಲ ರಾಧಿಕಾ ಪಂಡಿತ್ ಅಂದ್ಬಿಟ್ಟ. ಅದೇ ಅದನ್ನೇ ಹೇಳಿದ್ನಲ್ಲ. ಆಕ್ಚುಲಿ ಯಶ್ ಹೆಸರೇ ಬಂದಿದ್ದು, ಆದ್ರೆ ಅವ್ರ ವೈಫ್ ಹೆಸರು ಹೇಳ್ಬಿಟ್ಟೆ ಗೆಲ್ಬಿಡ್ತೀನಿ ಅಂತ ಭಯ. ಗೆದ್ಬಿಡ್ತೀನಿ ಅಲ್ಲ ಸೋತ್ಬಿಡ್ತೀನಿ. ಅದು ಉಲ್ಟಾ ಹೇಳ್ತಾ ಇದ್ದಾರೆ. ಬ್ರೋ ಬೆಳಿಗ್ಗೆ ಏನ್ ಮಾಡಿದ್ರಿ? ಹ್ಯಾಟ್ ಹಾಕೊಂಡೆ. ಹ್ಯಾಟ್ ಹಾಕೊಂಡೆ ಬೆಳಗ್ಗೆ ಹ್ಯಾಟ್ ಹಾಕೊಂಡ. ನೀನೆ ನಿನ್ ಹೆಸರು? ಪಾನ್. ಅಲ್ಲಿ ಅಡಿಗೆ ಪುಡಿ ನೋಡ್ದೆ ಅಲ್ಲಿ.
ನಮ್ಮಮ್ಮ ಬಂದ್ರು ಬಂದ್ಬಿಟ್ಟು ಹೋಗ್ಬಿಟ್ರು ಹಂಗೆ. ಬಂದ್ರು ನಮ್ಮಮ್ಮ ಅದೇನಮ್ಮ ಈಗ ಬಂದಾಗೋದೆ, ಈಗ ಬಂದಾಗೋದೆ. ನೋಡಮ್ಮ ಅಲ್ಲಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ. ಬರ್ತೋದಾ? ಹಾ. ಸುಮ್ಮನೆ ಮಲಗಲಿ. ಏನು ಹೊಡಿತಾನೆ ಇಲ್ವಲ್ಲ ಕ್ವಶನ್. ಏ ಅಲ್ಲಿ ಟೈಮ್ ಆಗೋಯ್ತು ಅಲ್ಲಿ. ಇರಪ್ಪ, ಕ್ವಶನ್ ನೆನಪಾಗ್ಬೇಕು. ಅನ್ಸುತ್ತೆ 5 ಆಟ ಗೆದ್ದು ಒಬ್ರು ಡಿಸ್ಕ್ವಾಲಿಫೈ ಆಗಿ ಇನ್ನೊಬ್ರು ಗೆದ್ದು. ನೀನ್ ಆಲ್ರೆಡಿ 2 ಹೋಗಿದೆ, ಕುತ್ಕೋ. ನಮ್ದು ಒಂದೇ ಇನ್ನ. ಲೀಡಲ್ಲಿ ಇದೆಯಾ ನೀನು? ಲೀಡಲ್ಲಿ ಆಯ್ತಪ್ಪ. ಓಕೆ, ಅವನೇ ಒಂದ್ ಕ್ಲೂ ಬಿಟ್ಕೊಟ್ಟೆ. ಇವಾಗ ಅದನ್ನೇ ಕೇಳೋಣ. ನೀನ್ IPL ಅಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡ್ತೀಯ? ಸಿಕ್ಕಾಕ್ಸ್ಬಿಟ್ರಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಷ್ಟೇ, ಅವನ್ ತಪ್ಪು ಹೇಳಲ್ಲ. ಟೈಮು ಹೋಯ್ತು, ಸೊ ಅಲ್ಲಿಗೆ ಒಂದ್ ಹೋಯ್ತು. ನೋಡಿಯಪ್ಪ ಎಂತ ಅವನೇ ಅವ್ನ ಟೆಕ್ನಿಕ್ ನ ಬಿಟ್ಕೊಟ್ಬಿಟ್ಟ. ಆಕ್ಚುಲಿ ಇದನ್ನ ಏನ್ ಮಾಡ್ಬೇಕು, ತಲೆ ಉಪಯೋಗಿಸ್ಕೊಂಡಿದ್ರೆ ಲಾಸ್ಟ್ ಅಲ್ಲಿ ನಂದು ಇನ್ನೊಂದೇ ಒಂದ್ ಇರ್ಬೇಕಾದ್ರೆ ಕೇಳಿ ಔಟ್ ಮಾಡ್ಬೋದು. ಪರವಾಗಿಲ್ಲ, ನಾನು ಈಗ್ಲಿಂದಾನೇ ಮಾಡ್ತೀನಿ. ಟೆನ್ಷನ್ ತುಂಬ, ಅದಕ್ಕೊಂದು ಒಳ್ಳೆ ಕ್ವಶನ್ ಇಟ್ಟಿದ್ದೀನಿ. ಇದೆಲ್ಲ ಮೋಸ ಆಯ್ತು, ಹಿಂಗೆಲ್ಲ ಕೈಗಡೆ ಹೋಗ್ಬಿಟ್ಟು ಯಾಕೆ ಕೇಳ್ತೀರಾ? ಹೋಗಿ ಬಿತ್ತು. ನನಗೆಲ್ಲ ಕೇಳೋ. ಯುವರ್ ಫೇವರೇಟ್ ಆಕ್ಟರ್? ದರ್ಶನ್. ಗೈಸ್, ನಿನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಫೇವರೇಟ್ ಆಕ್ಟರ್ ಯಾರು. ನಾನೇ ಕೇಳ್ಬಿಡ್ತೀನಿ ಮತ್ತೆ ನಿನ್ನ. ಈ ಕ್ವಶನ್ ಕೇಳಿದ್ರೆ ಯಾಕೆ ಇಲ್ಲ, ಆದ್ರೂ ಕೇಳ್ತೀನಿ. ನಿನ್ನ ಹೆಸರು? ರುದ್ರಾಜ್ ಗಾಯಕ್ವಾಡ್. ಅವ್ರು ಮಾತಾಡ್ತಾ ಇದಾರೆ, ಅದನ್ನೇ ಅಷ್ಟೇ ಆಯ್ಕೆ. ಸೂಪರ್ ಸೂಪರ್ ಬ್ರೋ, ನೀವು ಸೂಪರ್. ಆಯ್ತಾಯ್ತು, ಅದಕ್ಕೆ ನಾವು ನೀರು ಅವಾಗ ಸರಿ. ಏ ಸುಮ್ನೆ ಇರೋ ನೀವಿಬ್ರು, ಏನೋ ಒಂದು. ನಾವು ಮಳೆ ಏನಿಲ್ಲ. ಏ ಸುಮ್ನೆ ಇರಪ್ಪ ನೀನು. ಶಾಮು, ನೀನ್ ಕೌಶಿಕು ಅಷ್ಟೇ. ಇಬ್ರು ಏನೇನೋ ಹೇಳ್ತಾನೆ ಇದಾರೆ. ನಿನ್ ಫೋನಲ್ಲಿ ಏನಿದೆ? ಕ್ಯಾಮ್ರಾ. ಹೋಯ್ತು ಹೋಯ್ತು, ಅವ್ನ್ ಸೋತದ. ನಿನ್ ಫೋನಲ್ಲಿ ಏನಿದೆ ಅಂದೆ? ಕ್ಯಾಮ್ರಾ ಅಂದ, ಹೋಯ್ತು. ಈಗಿನ ಕೇಳ್ಕೊಂಬಂದ್ರು ನನ್ನ ನನ್ ಇಷ್ಟ, ಯಾರನ್ ಬೇಕಾದ್ರೂ ಕೇಳ್ಬೋದು. ಒಂದ್ ನಿಮಿಷ ಇಟ್ಕೊ, ಇಲ್ಲ ಇಟ್ಕೊಂಡು ಹೊಡ್ಕೊಳ. ಫೈನಲಿ ಒಂದ ಇದಕ್ಕೆ ಹಾಕಿದ್ದಾರೆ. ಬೀಳಾರ್ದೆ ಒಂದ್ ಏಟ್ ಬೀಳುತ್ತೀಗ. ಇಟ್ಸ್ ಕಾಲ್ಡ್ ರಿವೆಂಜ್ ಅಂತ. ಈ ರಿವೆಂಜ್ ಹಾವಿನ ವೇಷ 12 ವರ್ಷ, ಬಟ್ ಈ ದೇಶ 100 ವರ್ಷ. ನಾನು ನೋಡಿಲ್ಲ. ಗೈಸ್ ನೋಡಿ, ಈಗ ರಿವೆಂಜ್ ಶಾಟ್. ರಿವೆಂಜ್ ತಗೊಳ್ಳೋ ಟೈಮ್ ಬಂತು. ಅಯ್ಯೋ, ಇಷ್ಟು ಮೂತಿ ಗಿಡಿಬಾರ್ದು. ಮಾತಾಡಮ್ಮ. ಏನಿಲ್ಲ, ಇವಾಗ ರಿವೆಂಜ್ ತಗೊಳ್ಳೋದು. ಅಣ್ಣಂಗೆ ಬಿತ್ತು. ಯಾ ಕೇಳ್. ನನ್ನೇ ಕೇಳೋದು ಇವಾಗ ರಿವೆಂಜ್ ತೀರ್ಸ್ಕೊಳಕ್ಕೆ. ಫ್ಯಾನಲ್ಲಿ ಏನಿರುತ್ತೆ?
ಏನೋ ರ್ಯಾಂಡಮ್ ಆಗಿ ಹೇಳ್ಬೋದಿತ್ತು. ಆಕ್ಚುಲಿ ರ್ಯಾಂಡಮ್ ಆಗಿತ್ತು, ಅವ್ನು ನಿನ್ನ ಕೇಳ್ತಾನೆ. ಅಯ್ಯ ಹೋಯ್ತು, 4ನೇದು ಹೋಯ್ತು, ಇನ್ನೊಂದೇ ಒಂದು ಹೋಗ್ಬೇಕಾಗಿರೋದು ಒಂದು. ವಡಿ ನಾನ್ ಕಳ್ಸಿದ್ದೀನಿ. ಇವತ್ತು ಮತ್ತೆ ತಗೋ ಚಾನ್ಸ್ ಎಲ್ಲಾದ್ರಲ್ಲೂ ಅವನೇ ಸೋಲ್ತಾ ಇದ್ದಾನೆ. ತಗೋ, ಕೇಳ ಬೇಜಾರಾಗ್ತಾ ಇದೆ ಮನ್ಸಿಗೆ. ಕೇಳ ನಾನೇ ಕೇಳ. ನಿಂದ ಎಷ್ಟೋಯ್ತು? 2 3 2. ನಿಂದ 4. 4 ಆದ್ಮೇಲೆ ಇನ್ನೊಂದ ಆ ಅಲ್ಲ, 5 ಆದ್ಮೇಲೆ 0 ಆಗ್ಬೇಕಲ್ಲ ಅದಕ್ಕೆ. ಎಂತದು ಇಲ್ಲ, 5ಕ್ಕಷ್ಟೇ ಮುಕ್ತಾಯ. ನಿನ್ ಕಿವಿಲ್ ಏನಿದೆ? ಇಯರ್ ಪಾಡ್ಸ್ ಇಲ್ಲ. ಆಯ್ತು, ನೀನ್ ಅವಾಗಿಂದ ಏನ್ರಲ್ಲಿ ಹೊಡಿತಿದ್ಯಾ ಎಲ್ಲರಿಗೂ? ಜಿಯೋ ಹಾಟ್ಸ್ಟಾರ್ ಹೊಡಿತೀಯನಂತೇನು? ಹಂಗ್ ರ್ಯಾಂಡಮ್ ಆಗಿ ಹೇಳಂಗಿಲ್ಲಪ್ಪ, ಅಷ್ಟೊಂದು ರ್ಯಾಂಡಮ್ ಆಗಿ. ಸ್ವಲ್ಪ ಮ್ಯಾಚ್ ಆಗ್ಬೇಕಂತ ಹೇಳಿಲ್ಲ ನೋಡ್ರಿ. ನೀರ್ ಏನ್ರಲ್ಲಿ ಕುಡಿತೀಯಾ? ಬೂಸ್ಟ್. ನೀರ್ ಬೂಸ್ಟ್ ಕುಡಿತೀಯಾ? ಬೂಸ್ಟ್ ಅದು ತಿನ್ನೋದು ಕುಡಿಯೋದಕ್ಕೆ ಬರ್ತಾರ. ನೀರ್ ಕುಡಿಯೋದ್ರ ಬಗ್ಗೆ ಮಾತಾಡ. ಅದೇ ಬೂಸ್ಟ್ ಅಲ್ಲಿ ಕುಡಿತಾರೆ ನೀರ್. ಏನು ಬೂಸ್ಟ್ ಅಲ್ಲಿ ನೀರ್ ಹಾಕ್ತಾರ? ನೀರಲ್ಲಿ ಬೂಸ್ಟ್ ಹಾಕೊಂಡು ಕುಡಿತಾರೆ. ಕುಡಿತೀಯ ಅಂತ ಕೇಳಿದ್ದು, ಬೂಸ್ಟ್ ಯಾವ್ದ್ರಲ್ಲಿ ಕುಡಿತೀಯ ಅಂತ. ಅಲ್ಲಲ್ಲ, ಏನೋ ಒಂದು ಅವ್ಳು ಕೊಡೋದ್ ಅದ್ ಕೂಡ ಆಟಾಡಕ್ಕೆ ಓಕೆ ಕೇಳ. ನಿನ್ ಗಾಡಿಗೆ ಏನ್ ಹಾಕ್ಸ್ತೀಯ? ಗಯಾ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗಯಾ ಹಾಕಿಸ್ತೀನಿ. ಗಯಾ ಅಂತ ಏನಿಲ್ಲ ಅಲ್ಲಿ. ಗಯಾ ಅಂತ ಹೇಳಿದ್ದು ನಡಿಗರು, ಔಟ್ ನಡಿಗರು ಅಣ್ಣ. ಆಯ್ತು, ಇಲ್ಲಿ ಕೇಳಿಸ್ಕೋ. ನೀನ್ ಸೋತಿಲ್ಲ ತಾನೆ? ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ಬಿಡಿ. ಅಲ್ಲ, ನೀನ್ ಸೋತಿಲ್ಲ ತಾನೆ? ಗೈಸ್ ಇದನ್ನ ಕಮೆಂಟ್ ಮಾಡ್ಬಿಡಿ, ಸರಿನಾ ತಪ್ಪ ಅಂತ ಆನ್ಸರ್. ಆಯ್ತು, ಕೇಳಿಸ್ಕೊ. ನೀಯೇ ಸರಿ ಅಂತ ಒಪ್ಕೊಳ್ತೀನಿ. ಗಯಾ ಅನ್ನೋ ಮೀನಿಂಗ್ ಏನು ಅಷ್ಟೇ. ಆಮೇಲೆ ಗಯಾ ಅಂದ್ರೆ ಗಾಯ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹೋಗು. ಗೊತ್ತಾಯ್ತಲ್ಲ ಸರ್. ಸರಿ ಗೈಸ್, ರೂಲ್ಸ್ ಅಲ್ವಾ ನಮಗ್ ನಾವೇ ಕೊಡೋದು. ತಳ್ಳಿ ಜೋರಾಗಿ ಎಸಿ ಅದು. 3 2 ಆರಾಮ್ ಹೊಡಿ. 2 1 ಮತ್ತೆ ಬ್ರೋ ನಂದು ಎಷ್ಟೋಯ್ತು? 2 ಓಕೆ. ನಿನ್ ಬರ್ತ್ಡೇ ಯಾವ ಮಂತ್ ಅಲ್ಲಿ ಬರುತ್ತೆ? ಏಪ್ರಿಲ್. ಚಲೋ ಆಯ್ತು ಬ್ರೋ. ಏನಂಗಂದ್ರೆ ಇವರಿ ಚಲೋ ಆಯ್ತಾ? ಚಲೋ ಬ್ರೋ ಅಂತ. ಓ, ಯು ಆರ್ ಚಾಲಾಕ್ ಬ್ರೋನಾ? ಓಕೆ ಓಕೆ. ಗ್ರಾಮರ್ ಮಿಸ್ಟೇಕ್. ಆಯ್ತು, ಯಾರು ಕೇಳ್ತೀರಾ? ನೀನ್ ಒಂದೇ ದಿನ ಹೋಗಿಸ್ಬಿಡ್ಬೇಕು ಅಂತ ಆಗ್ತದ. ಇದೆಲ್ಲ ಫಸ್ಟ್ ಆಗಟ್ಟ ಔಟ್ ಆಗಿದೆ ಯಾರು? ನಾನೇ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಜವಾದ ಚೆನ್ನಾಗಿರೋದಂದ್ರೆ ಫೈನಲ್ ಇವರೇ ಫಸ್ಟ್ ಆಗ್ಬೇಕಂತ ಅಫಿಷಿಯಲಿ ಕನ್ಫರ್ಮ್. ನಿಂದು ಒಂದೇನ ಔಟ್ ಆಗಿರೋದು? ನಿಂದು 3. ನನ್ನ ಟಾರ್ಗೆಟ್ ಮಾಡ್ತಾನೆ ಗೈಸ್, ನನ್ನ ಟಾರ್ಗೆಟ್ ಮಾಡ್ತಾನೆ. ಈಗ ನಾವು ಫಸ್ಟ್ ರೌಂಡ್ ಅಲ್ಲಿ ಯಾರು
ಸೆಕೆಂಡ್ ರೌಂಡ್ ಅಲ್ಲಿ ಆಡುವಾಗ ಅವ್ರು ಮತ್ತೆ ರೀಸ್ಟಾರ್ಟ್ ಆಗುತ್ತೆ ತಾನೆ ಕೌಂಟ್ ಅದು 1-5. ರೀಸ್ಟಾರ್ಟ್ ಗೀಸ್ಟಾರ್ಟ್ ಏನಿಲ್ಲ, ಹಾಗೆ ಕಂಟಿನ್ಯೂ. ಏನಕ್ಕೆ ರೀಸ್ಟಾರ್ಟ್? ಏನ್ ಕಂಟಿನ್ಯೂ? ಇವಾಗ ನಾನ್ ಡಿಸ್ಕ್ವಾಲಿಫೈ ಆದೆ ಅನ್ಕೋ. ಹೌದೌದು. ಮತ್ತೆ? ರಾಂಗ್ ಗೇಮ್ ಆಗುತ್ತೆ. ಏನ ಸಮೋಸ ಗಾಯ್ಸ್. ಕೊಡ್ಸ್ ನಡಿ, ನಿಂದೆ ಬಿಲ್ಲು. ಆಟ ಆಡ್ರಿ ಅಂದ್ರೆ ಕೊಡು, ನಾನು ಕ್ವಶನ್ ಕೇಳ್ತೀನಿ. ನಿಂದೆ ಬಿಲ್ಲು ಬಿಲ್ ನಿಂದು. ನಾನು ಎಲ್ಲಿ ಹೇಳ್ತೀನಿ ಅಲ್ಲಿ ಕರ್ಕೊಂಡು ಹೋಗಿ. ಎಲ್ಲಿ ಸ್ಪೇಸ್ ಕರ್ಕೊಂಡು ಹೋಗ್ಲಾ? ಹೇಳ್ತಾನೆ ತುಮಕೂರು, ಮಂಡ್ಯ. ಆಯ್ತಾಯ್ತು. ಇರಿ, ತಿನ್ಬಾರ್ದು ಅದನ್ನ, ಬ್ಯಾಡ್ ಗರ್ಲ್ ಅಂತಾರೆ. ಅವ್ರ ಮೇಲೆ ಒಂದ್ ಕಣ್ಣಿಟ್ರು, ತುಂಬಾ ಚೆನ್ನಾಗಿಟ್ಟು. ನೀನ್ ಹುಡುಗನ ಹುಡುಗಿನ? ಚಿನ್ನ. ಚಿನ್ನ ನಾನು ಚಿನ್ನ. ಬೇಡ ಅಂದ್ರೆ ಇಟ್ಟಾಗ ಸಾಕ್ಬಿಡ. ಗೊತ್ತಾಯ್ತಾ? ಆಯ್ತು ಆಯ್ತಕ್ಕ, ಆಯ್ತು. ಏನೇನೋ ಹೇಳ್ತಾಳೆ, ಇರ್ಲಿ. ಕೊಡು, ನಾನ್ ಕೇಳ್ತೀನಿ. ನಿನ್ ಹೆಸರಲ್ಲಿ ಎಷ್ಟು ಆಲ್ಫಾಬೆಟ್ಸ್ ಇದೆ? ಕುಂಬಳಕಾಯಿ. ಏನ್ ರಿಲೆವೆಂಟ್? ಹೇಳ್ಬೋದು ಅಂದೆ. ನಾನು ಹೇಳಿದ್ನ ಅವಾಗ್ಲೇನೆ, ಏನ್ ಹೇಳಿದ್? ನೀನೇ ಹೇಳಿ ತಾನೆ ರಿಲೆವೆಂಟ್ ಆನ್ಸರ್ ಹೇಳ್ಬೇಕು ಅಂತ. ಎಲ್ಲ ಊಫಿ ನಿನಗೆ. ನಾನು ಹಾಗೆ ಅನ್ಕೊಂಡಿದ್ದು. ಮೋಸದಾಟ ಆಡ್ತಾರ ಗೈಸ್. ಐರಾ ಏನ್ ಕಚ್ತಾ ಇದ್ದಾಳೆ? ಬಟಾಣಿ ಕಚ್ತಾ ಇದ್ದಾಳೆ. ನನ್ನ ರೇಗ್ಸಕ್ ನೀನ್ ಹೇಳ್ತಾ ಇದ್ದೆ. ಹೇಳ್ತೆ ಕೇಳ. ಕೇಳಿ ನನ್ನ ಹೆಸರೇನು? ಗಾಯತ್ರಿ. ಅದು ನಮ್ಮ ಅಮ್ಮಮ್ಮನ ಹೆಸರು. ಫುಲ್ ಅಲರ್ಟ್ ಆಗಿದ್ದೀನಪ್ಪ ನಾನು. ದುಶ್ಮನ್ಗಳ್ ಪಕ್ಕದಲ್ಲಿದ್ದಾಗ ಅಲರ್ಟ್ ಆಗಿರ್ಬೇಕಂತೆ. ಫಿಲಿಂ ಡೈಲಾಗ್ ಹೊಡಿಬೇಡ ಸುಮ್ಮನೆ. ದುಶ್ಮನ್ ಕಿದರ್ ಅಂದ್ರೆ ಬಗಲ್ ಮೇ ಗಾಯ್ಸ್ ಹೇಳಿದ್ದು. ದೇಶ ತುಂಬಾ ಇದಾರೆ ಗೈಸ್, ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ. ಗೇಮ್ ಬಿಟ್ರು ಅಷ್ಟೇ, ದೇಶ ತುಂಬಾ ದುಶ್ಮನ್ಗಳಿದ್ದಾರೆ. ನಾವ್ ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು. ಅದೇ ಅವ್ನು ತುಂಬಾ ಅಲರ್ಟ್ ಆಗಿದ್ಬಿಟ್ಟು 4 ರನ್ಸ್ ಹೋಗಿ. ನೀನು ಇಲ್ಲಿ ಇಟ್ಕೊಂಡ್ ಮಾತಾಡಿದ್ರೆ ನಿನ್ ವಾಯ್ಸ್ ಇಲ್ಲೇ ಕೇಳಿಸುತ್ತೆ ಅವ್ರಿಗೆ. ದೂರ ಇಟ್ಕೋ, ಅಲ್ಲಿ ಕೇಳಲ್ಲ. ಕೇಳ್ಬೇಕಾ? ಕೇಳುತ್ತೇನೆ. ಹೇಳು. ತುಂಬಾ ಚೆನ್ನಾಗಿದೆ ಇವ್ರದ್ದು ರೂಲ್ಸ್. ಓಕೆ, ಯುವರ್ ಫೇವರೇಟ್ ಡಿಶ್? ಬಿರಿಯಾನಿ. ಅವಾಗಲೇ ರಿಪೀಟ್ ಆನ್ಸರ್. ಡಿಶ್ ಬಗ್ಗೆ ಇನ್ನೇನ್ ಹೇಳಿದೆ ಅವಾಗಲೇ? ರಿಪೀಟ್ ಆನ್ಸರ್ ಬಗ್ಗೆ ನೋಡು. ನಾನು ಡಿಶ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಯಾವುದೇ ನನ್ನ ಫೇವರೇಟ್ ಡಿಶ್ ಆಗುತ್ತೆ. ಆನ್ಸರ್ ರಿಪೀಟ್ ಅವಾಗ್ಲೇನೆ ಹೇಳಿದೆ. ವೆಜ್ ಬಿರಿಯಾನಿ ಇರ್ಬೋದು, ಅದು ನಿಮ್ ಫೇವರೇಟ್ ಇರ್ಬೋದು. ಇಲ್ಲ, ನನ್ನ ಫೇವರೇಟ್ ಅಲ್ಲ ಹೇಳಿದ್ದೆ, ರಿಪೀಟ್ ಆನ್ಸರ್. ಸರಿ ಆಯ್ತು. ನಾನು ಹೊಡಿತೀನಿ. ಇಲ್ಲ ಅವ್ರವರೇ ಹೊಡ್ಕೋಬೇಕಲ್ಲ, ಅವ್ರವರೇ ಹೊಡ್ಕೊಳ್ಳೋದಲ್ಲ, ಅವ್ರಿಗೆ ಚಾನ್ಸ್ ಅವ್ರು ಹೊಡಿದ್ರು. ಕ್ವಶನ್ ಅವರೇ ಹೊಡಿದ್ರು. ಅಯ್ಯೋ ಗೈಸ್, ಓ ಐರಿ ಅವಳಿಗೆ ಅದ್ ಕೊಡೋ ಹಚ್ಚಕ್ಕೆ. ಅಲ್ಲ ಗೈಸ್, ನಮ್ಮಪ್ಪ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಕೊಡ 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 ಅದು ಇಳಿಸು ಬೇಗ. ಗೈಸ್, ಇವಳ್ದ ಕಾಟ ಜಾಸ್ತಿ ಆಗೋಯ್ತಲ್ಲ.
ಒಂದ್ ನಿಮಿಷ ಗೈಸ್, ಅವಳನ್ನ ರೂಮಲ್ಲಿ ಬಿಟ್ಟು ಬರ್ತೀನಿ. ತೀಟೆ ತಗೋ, ಮೈಕ್ ತಗೋ. ಅದೇ ಮೆಸ್ಸಿ. ಸೊ ಗೈಸ್, ಇವಾಗ ಏನಾಯ್ತು ಅಂದ್ರೆ, ಇರಿ ನಮ್ಮ ಅಣ್ಣ ಬಂದ್ ಹೇಳ್ತಾನೆ. ವೆಯ್ಟ್ ಅಂಡ್ ವಾಚ್. ಇವಾಗ ಏನಾಯ್ತು ಅಂತ, ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಗೈಸ್. ನಂಗೆ ನಮ್ಮ ಮನೆಯಲ್ಲಿ ಪ್ರಿನ್ಸೆಸ್ ಟ್ರೀಟ್ಮೆಂಟ್. ಯಾ, ಡ್ಯಾಡೀಸ್ ಪ್ರಿನ್ಸೆಸ್ ನಾನು. ಸೊ ಇವಾಗ ನಾನು 2ರಲ್ಲಿ ಸೋತೋಗಿದ್ದೀನಿ, ಇವನು 3ರಲ್ಲಿ ಸೋತೋಗಿದ್ದಾನೆ, ಅವನು 4ರಲ್ಲಿ ಸೋತೋಗಿದ್ದಾನೆ. ಕರೆಕ್ಟ್ ಆಗಿದೀವಿ 2, 3, 4 ಅಂತ. ಯಾಕೋ ಪಾಪ ಒಂಚೂರು ಸೌಂಡ್ ಕಮ್ಮಿ ಮಾಡಿ. ಸೊ ಇವಾಗ ಏನಾಯ್ತು ಅಂತ ಹೇಳು. ಅವನ್ ಬಾಯಲ್ಲೇ ಹೇಳಿಸ್ಬೇಕು ನಾನು ಅದನ್ನ ಅಂತ. ಅಮ್ಮ ಡೋರಾಕು, ಅಮ್ಮ ಡೋರಾಕು. ಗೈಸ್, ನಮ್ಮಪ್ಪ ಏನ್ ಹೇಳ್ತಿದಾರೆ ಅಂದ್ರೆ, ಅವಳು ಸೋತಿದ್ದಕ್ಕೆ ಮೆತ್ತು ಕುಡಿಬೇಕಂತೆ. ಅವಳು ಚಿಕ್ಕ ಮಗು ಅಂತೆ, ಪುಟ್ಟ ಮಗು ಅಂತ ಹೇಳಿದ್ದು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೈಸ್ ಹೊಡಿತೀನಿ ನೋಡಿ ಇವಾಗ. ಅಪ್ಪ ಅವಳಿಗೆ ತೋರ್ಸಿ. ಅವ್ಳಿಗೆ ಹೇಳ್ತಾನಂತ ಗೈಸ್. ಏನಿರು 2, 3, 4 ಇವಾಗ ಹಾಗೆ ಹೇಳ್ತಿಲ್ಲ. ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ. ಬ್ರೋ, ನೀವು ಪಕ್ಕ RCB ಫ್ಯಾನ್ ಆದ್ರೆ ಆಯ್ತಾ, ಈ ಆನ್ಸರ್ ಏನಾದ್ರು ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನಾನ್ ನಿಮ್ಮನ್ನ RCB ಅಭಿಮಾನಿ ಅಂತ ಒಪ್ಕೊಂತೀನಿ. ಹೋಗ್ಲಿ, RCB ಯಾವಾಗ ಕಪ್ ಹೊಡ್ದಿತ್ತು? ನಾನ್ ಬ್ಲಡ್ ಹಚ್ಕೊಂಡಾಗಂತೆ. ಏನ್ ರಿಲೆವೆಂಟ್ ಆನ್ಸರ್ ಇವಾಗ ಇದು? ಬ್ಲಡ್ ಹಚ್ಕೊಂಡಾಗ ಇದೇನು ಅಂತ ಉತ್ತರ ಕೊಡ್ತೀಯ ನೀನು? ಸೋತೋಗ್ಬೇಕು ಅಂತ ರಿಲೆವೆಂಟ್ ಇಲ್ದಿರ ರಿಲೆವೆಂಟ್ ಆಗಿ ಹೇಳೋದಲ್ಲ. ತಲೆ ಸರಿ, ಆಯ್ತು ಬಿಡು, ಹೋಗ್ಲಿ. ಆಯ್ತು ಕಳಿಸ್ತೀನಿ ತಡಿ. ಅದೇನು ಒಂದಾದ ಮೇಲೆ ನಿನ್ನ ಜೀವನ ಮುಂದೆ ಗೊತ್ತಿಲ್ಲ, ಅಲ್ಲಿ ಮೈಕಿಗೆ ಇಟ್ಬಿಟ್ರೆ ಚೆನ್ನಾಗಾಗುತ್ತೆ. ಯಾರ ಜೀವನ? ಯಾರದು? ಗಾಡಿ ಅಮ್ಮ ಬೈಕ್ ಲೋ. ಹರ್ಬಲ್ ಲೈಫ್ ಕಂಡಿಡ್ದಿದ್ ಯಾರು? ನಾನೇ. ಡಿಸ್ಟ್ರಿಬ್ಯೂಟರ್ ಗೈಸ್. ಆಯ್ತು. ಇರಲ್ಲ ಐರಾ ಬಿಡಿ ಪಾಪ. ಕುಚ್ಚು ಏನ್ ಡವ್ ಅಂತಾರೆ, ಡವ್ ಬಿಡಿ ಅಂದ್ರೆ ಡವ್ ಅಲ್ತಾ ಕಬ್ಬಿ. ಓಕೆ, ನಿಂದು ಯಾವ ಗಾಡಿ? ಹೆಂಡ್ರಿಂಗ್ ಕ್ಲಾಸಿಂಗ್ ಗಾಡಿ. ಹೆಂಡ್ರಿಂಗ್ ಕ್ಲಾಸಿಂಗ್ ಗಾಡಿ ಅಂದ್ರೆ ಏನೇನೋ ಹೇಳ್ತಾರೆ. ನೋಡ್ದೆ ಹೆಂಡ್ರಿಂಗ್ ಕ್ಲಾಸಿಂಗ್ ಸಿಗ್ತದೆ, ಅದಕ್ಕೆ ಹೆಂಡ್ರಿಂಗ್ ಕ್ಲಾಸಿಂಗ್ ಗಾಡಿ. ಕರ್ಮ ಕಾಂಡ. ಆಯ್ತು, ನಿನ್ ಕೈಯಲ್ಲಿ ಏನಿದೆ? ನೀರ್ ಹಿಡ್ಕೊಂಡಿದೀನಿ. ನೀರ್ ಹಿಡ್ಕೊಂಡಿಯಾನಂತೆ. ದೇವ್ರೇ, ಆಯ್ತು ಬಿಡು, ಯಾರನ್ನ ನೀವೇ ಕೇಳ್ತಾ ಇಲ್ಲ, ನಾನು ಹೇಳ್ ತಗೊಂಡ್ ಹೋಗ್ತಾ ಇದ್ದೀನಿ. ಹಣ ಬಂದ್ರು, ಸೈಲೆಂಟ್ ಆಗಿರಿ ಎಲ್ರು. ವಾಯ್ಸ್ ಕೇಳಿಸಲ್ಲ.
ನೀನ್ ಏನ್ ಇಟ್ಕೊಂಡಿದ್ಯಾ ಕರ್ಟನ್. ಗೈಸ್ ಅದು ನೀರ್ ಹಾಕೊಂಡ್ಬಿಟ್ಟಿಲ್ಲ, ಅದಕ್ಕೆ ಅವಳಿಗೆ ನುಂಗೋ ಚಾನ್ಸ್ ಇತ್ತು, ಇಲ್ಲ ಅಂದ್ರೆ ಔಟ್ ಆಗ್ಬಿಟ್ರು ಅವ್ರು. ಇವಾಗ ಯಾವ್ದೇ ಕ್ವಶನ್ ಕೇಳಿದ್ರಿ ನಾನು ಅದೇ ಆನ್ಸರ್ ಅದೇ ಇತ್ತು. ಟೆಕ್ನಿಕ್ ಏನಿಲ್ಲ. ಮಲಗು. ಕೇಳ ಅವಳಿಗೆ ದಿಂಬು ಹೊಡಿಬೇಕಾದ್ರೆ ನೋಡ್ಕೊಂಡು ಅವಳ ಕಡೆ ತಿರ್ಗಿಸ್ಕೊಂತೀನಿ, ಅವಾಗ ಪಟ್ಟ ನೋಡ್ಕೊಂಡ್ಬಿಡು. ಆಯ್ತು ನಿಂಗೆ ಹೊಡಿಯುತ್ತೆ. ಗೈಸ್ ನಮ್ ಶರ್ಲಿ ಬಂದ್ಲು, ಒಂದ್ ಪಕ್ಕದಲ್ಲಿ ಕುತ್ಕೊಂಡು. ಕೊಡಪ್ಪ ನೀನ್ ಕೇಳಲ್ಲ. ನಿಂಗ್ ಶರ್ಲಿ ಇಷ್ಟನಾ ಐರಾ ಇಷ್ಟನಾ? ನಾನ್ ಇಷ್ಟ. ಎಲ್ಲದಕ್ಕೂ ನಾನು ಅಂತ ರಿಪೀಟ್ ಆಯ್ತು. ಇಲ್ಲ ಅವಾಗ್ಲೇ ಇರು ಒಂದ್ ನಿಮಿಷ ಇರು. ಇದು ಆಟ ಸ್ಟಾರ್ಟ್ ಆಗ ಮುಂಚೆ ಅಲ್ಲವೋ ಒಂದ್ ನಿಮಿಷ. ಹರ್ಬಲ್ ಲೈಫ್ ಕಂಡಿದ್ದಿದ್ ಯಾರು? ನಾನು ಅಂದೆ, ಹಾ. ನಾನ್ ಇಷ್ಟ ಅಂದೆ. ಇರು ಅದು ಆಯ್ತು. match ಇರಪ್ಪ ಈ ಮನೇಲಿ ಯಾರು ಇಷ್ಟ? ಅದು ಗೇಮ್ ಸ್ಟಾರ್ಟ್ ಆಗಿರ್ಲಿಲ್ಲ ಅವಾಗ. ತಲೆ ಅದ್ರಲ್ಲೇ ನಿಂದ ಹೋಗಿದ್ ಪಾಯಿಂಟ್ ನನ್ನ ಹತ್ರ ಡೌ ಮಾಡ್ಬೇಡ. ನನಗದ್ ಮೈಂಡ್ ಅಲ್ಲಿ ಇದ್ದಿದ್ದಕ್ಕೆ ಅವಾಗ ಕೇಳಿದ್ರು. ನಾನು ಉತ್ತರನೇ ಕೊಟ್ಟೆ. ಗೈಸ್ ಎಂತ ಬುದ್ಧಿವಂತು ಅಂದ್ರೆ ಇವ್ರಿಬ್ರು ಎರಡನೇ ಕ್ವಶನ್ ಎರಡನೇ ಆನ್ಸರ್ ರಿಪೀಟ್ ಹೇಳಿದಾಗ ಕೇಳಿಲ್ಲ, ಮೂರನೇ ಆನ್ಸರ್ ರಿಪೀಟ್ ಆದಾಗ ಕೇಳ್ತಾ ಇದಾರೆ. ಎಂತಹ ಬುದ್ಧಿವಂತರು guys. ಮಾಡಿಲ್ಲ. ಇಲ್ಲ guys, ಅವನ್ ಅವಾಗ್ಲೇ ನಾನ್ ಇಷ್ಟ ಅಂತ ಹೇಳಿದ್ನೇ ಹೇಳಿಲ್ವಾ? ಇವರಿಬ್ರು ಮೋಸ ಆಡ್ತಿದ್ದಾರೆ ಗಾಯ್ಸ್, ಇವರಿಬ್ರು ಮೋಸ ಆಡ್ತಾ ಇದಾರೆ. ನೀನ್ ಕೊಡ್ಸ್ತೀಯಾ? ಸರಿ ಗೈಸ್, ಇವ್ನು ಸಮೋಸ ಕೊಡಿಸ್ತಾನಂತೆ, ಅದಕ್ಕೆ ಇದು ಊಫಿ. ಇವ್ನು ಕೊಡಿಸ್ತಾನೆ ಅಲ್ವಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಅಷ್ಟ್ರಲ್ಲಿ ಕೊಡ್ಸಿರ್ಬೇಕು. ಇರು ಮಗನೇ. ಕೊಡಿಸ್ತಾ ಇದೀಯ ನೀನು ಸಮೋಸನ ಅಷ್ಟೇ. ಮೋಸ ಆದಾಗ ಸಮೋಸ ಅದೇ ಮತ್ತೆ ಅದೇ ಮೋಸ taste ಆದಾಗ. ಮೋಸ ಆದಾಗ ಸಮೋಸ ತಿನ್ನಿ. ಅದೇ ಇವಾಗ ನನಗಿಬ್ರು ಮೋಸ ಮಾಡ್ಯಾರೆ, ಸೊ ಇಬ್ರು ಸೇರಿ ನಂಗೆ ಇವಾಗ ಸಮೋಸ ಕೊಡಿಸ್ತಾರೆ. ಇವಾಗ ಕೊಡ್ಸಲ್ಲ, ಅದೇ ನಾಳೆ ಕೊಡ್ಸಲ್ಲ. ಕೊಡಿಸ್ತಾ ಇದೀಯ ಅಷ್ಟೇ. ಹಾ ಕೊಡಿಸ್ತೀನಿ. ಹಾ ನೀ ಇವಾಗ ಏನ್ ಕೊಡಿಸ್ತೀಯ ಅಂದ್ರೆ ಈ ಕ್ವಶನ್ ಏನಿಲ್ಲ. ಇದು ಹೋಯ್ತು ಹೋಗಿಲ್ವೋ? ಅಲರ್ಟ್ ಆಗಿರ್ಬೇಕು ಗೇಮ್ ಅಂದ್ಮೇಲೆ. ಗೇಮ್ ಅಂದ್ಮೇಲೆ ಅಲರ್ಟ್ ಆಗಿರ್ಬೇಕು ಶ್ಯಾಮ್. ಇದು ಮೋಸ. actually ಹೋಯ್ತು. ನೋಡಿ ಹೋಯ್ತು ಅಂದ್ಮೇಲೆ ಹೋಯ್ತು. ಅಂಕಲ್ ಇಲ್ಲ ಆಟದಲ್ಲಿ. ಕೊಡು. ನೀನ್ ಇದನ್ನ ಮಾಡಿಲ್ಲ ಅಂದ್ರೆ ನೀನ್ ಮಾಡಿಲ್ಲ ಅಂದ್ರೆ ಹೋಯ್ತು. ನೋಡ ಏನ್ ಮಾಡ್ಬೇಕು? ಬೊಗ್ಲಕ್ ಶುರು ಮಾಡ್ತಾಳೆ ಪಾಪ. ವಾಯ್ಸ್ ಕೇಳ್ಸಲ್ಲ ಅಂತ ಅವ್ಳು ಇಟ್ಕೊಂಡಿರೋದು ಅಷ್ಟೇ, ಇಲ್ಲ ರೂಮ್ ಅಲ್ಲೇ ಬಿಟ್ಟು ಬರ್ತಾ ಇದ್ದೆ, ಕರ್ಕೊಂಡು ಹೋಗಿಲ್ಲ ಅಂದ್ರೆ. ನಮ್ಮಪ್ಪ ತಗ್ಲಾಕಣ ಅನ್ಕೊಂಡೆ, ನಮ್ಮಪ್ಪ ಏನ್ ತೋಟೋಗ್ಬಿಟ್ಟು. ಈ ಕ್ವಶನ್ ಸಂಬಂಧ ಇಲ್ಲ. ಇದ್ರಲ್ಲಿ ಅವ್ನ್ ಹೋಯ್ತು ಹೋಗಿಲ್ವೋ ನೋಡು. ಹೋಯ್ತು ಅಂದ್ಮೇಲೆ ಹೋಯ್ತು. ನೀನ್ ಅಲರ್ಟ್ ಆಗಿ ಇರ್ತೀರ ಅಂದ್ರೆ ನೀನ್ ತಪ್ಪು. ನಾನು ಆಟನೇ ಬಿಟ್ಟು ಹೋಗ್ತೀನಿ. ನೋಡು ಇದು ಮೋಸ ಕಾಣುವ. ನೀವೇನ್ ನಾ ಇಷ್ಟೊತ್ತೇನೋ ಸಮಸ್ಯೆ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ. ನೀವೇ ಆ ಗ್ಯಾಪ್ ಕೊಟ್ಟಾದ್ಮೇಲೆ ಆದ್ರೂ ಥಿಂಕ್ ಮಾಡಿ ಸರಿ ಬಿಟ್ಟಾಕು. ಆಯ್ತು ಬಿಟ್ಬಿಡ್ತೀನಿ. ಇನ್ಮೇಲೆ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಅವೆಲ್ಲ ಇಲ್ಲ, ನೀವ್ ಇರ್ಬೇಕು ಅಲರ್ಟ್ ಆಗಿ ಇನ್ಮೇಲೆ. ನಾನು ಅಲರ್ಟ್ ಆಗಿರ್ತೀನಿ ಅವಾಗ. ಸರಿ ಆಯ್ತು. ಇವಾಗ ನೀನ್ ಏನ್ ಕೊಡ್ಸ್ತೀಯ ಅಂತ ಹೇಳ್ದೆ. ಇಡ್ಲಿ. ಇವಾಗ ಅಲರ್ಟ್ ಆಗಿ ಇರ್ಲಿಲ್ಲ ಅನ್ಬೇಕಿತ್ತು, ಸೈಕ್ ಆಗಿರ್ತಿತ್ತು. ನಿಂಗ್ ಅವಾಗಿಂದ ಯಾರು ಹಿಂಸೆ ಮಾಡ್ತಿದಾರೆ? ಈ ನನ್ ಮಗನೇ ಪಾಪ ಐರೋ ಹಿಂಸೆ ಕೊಡ್ತಾರೆ. ಈ ನನ್ ಮಗ ಅಂತ ಬೈತಾ ಇದ್ದಾನೆ. ಮನೆ ಕರೆದು ಉಗ್ಗಿದಿರೋ ಪಟ್ಟು ಅಂಚ ನಾನೇ. ಅಯ್ಯೋ ದೇವ್ರೆ. ಸರಿ ಆಯ್ತು. ನನ್ ಕೈಯಲ್ಲಿ ಏನಿದೆ? ಇಡ್ಲಿ. ನೋಡ್ರಿ ನಾನು ಒಪ್ಕೊಂತ. ಒಂದ್ ನಿಮಿಷ ಅವ್ಳು ಬಂದ್ಬಿಟ್ಟು ಅಯ್ಯೋ ದೇವ್ರೆ ಗಾಯ್ಸ್. ನೀನು ಫೈನಲಿ ಮೂರನೇದು ನಂದು ಪಾಯಿಂಟ್ ಬರ್ತಾ ಇದೆ. ಏನ್ ಮೂರನೇದು? ನಾಲ್ಕನೇದು. ಅವಾಗಿಂದ 2, 3, 4 ಅಂತ ಹೇಳಿಲ್ವಾ ಗೈಸ್? ನನ್ನ ಮಿಕ್ಕ ಮಾಡಕ್ ಆಗಲ್ಲ ಇವನು. ಇರೋ ನಿಮಿಷ ಬಾ. ಓ ರಾಮ. ಆಯ್ತು ಕೂಚಿ, ಅದನ್ನು ಕೊಡಲ್ಲ. ನನಗೋಸ್ಕರ ಜಸ್ಟಿಸ್ ಮಾಡ್ತಾರೆ. ಗೊತ್ತಾಗ್ಬೇಕು ನಾನೆಷ್ಟು ನೀರು ಅಂತ.
ನೋಡಿ, ನಿಯತ್ತಾಗಿರೋರ್ಗೆ ಯಾವತ್ತು ಪ್ರಾಣಿ ಸಪೋರ್ಟ್ ಮಾಡುತ್ತೆ. ನಿನ್ ತಲೆ ನಿಯತ್ತು. ನೋಡಿ ಗೈಸ್, ನಿಯತ್ತಾಗಿರೋದಕ್ಕೆ ಶರ್ಲಿ ಇಲ್ಲಿದ್ದಾಳೆ ನೋಡಿ ಇಲ್ಲಿ. ಪ್ರಾಣಿ ಓಡಿಸ್ಕೊಬೇಡ ಗುರು ನಿನ್ನ. Guys, ನೋಡಿ ನನಗೆ ಹೊಡಿಬಾರ್ದಂತ ಸರಿ ಗೈಸ್, ಇಟ್ಕೋ. ಇರು ನಮ್ಮ ಅಣ್ಣವ್ರದ್ದು ಒಂದು ಲೈನ್ಸ್ ಇದೆ, ಅದೇನಂತ ಹೇಳ್ತೀನಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. Guys, ನೋಡ್ಬೋದು. ಯೋ ಗೈಸ್, ಒಂದೆರಡು ನಿಮಿಷ ಶಾರ್ಟ್ ಬ್ರೇಕ್ ಗೈಸ್, ಇರಿ ಬರ್ತೀವಿ. ನನ್ನ ಹತ್ರ ಇರ್ಬೇಕು. So, ಇವಂದು 4 ಆಯ್ತು, ನಿಂದು 4 ಆಯ್ತು. 2 ನಮ್ದೆರಡು ಸೇರಿ ಅವ್ರದ್ದು 2. ನಿಮ್ದೆರಡು ಸರಿ, ನಮ್ದೆರಡು. ನಿಂತಲ್ಲೇ ನಮ್ದು 4 ಪಾಯಿಂಟ್ ಸೇರಿ ಅವ್ರದ್ದು ಡಿವೈಡ್ ಮಾಡಿ ಅವ್ರಿಗೆ 2 ಕೊಡ್ತೀಯ. ಆಯ್ತು, ಇವಾಗ ಆಗಿಂದ ನೀನೇ ಹೊಗೆ ಹಾಕ್ಸ್ಕೊಳ್ಳೋದಲ್ಲ. ನೋಡ್ ಯಾರನ್ನ ಕೇಳ್ತೀರಾ? ನಾನ್ ಕೇಳಲ್ಲ. Your most favorite thing to do. ಟೈಗರ್. ಅವಾಗ್ಲೇ ನನ್ಗೇನೋ ಹೇಳ್ದೆ ಅದ್ ರಾಂಗ್ ಆಗಿ ಹೇಳ್ಬೇಕು. ಇನ್ನೇನ್ ಮೋಸ್ಟ್ ಟೈಗರ್ ಮಾಡಕ್ ಆಗಲ್ಲ ನಾನು, ಅದಕ್ಕೆ ರಾಂಗ್. Your favorite thing. ಟೈಗರ್ ಮಾಡಕ್ಕಾಗತ್ತಾ? ಏನಾ ನೋಡಿ ಏನ್ ಹೇಳಿ ಇವಳಿಗೆ. ಕೊಡು, ಅವ್ನ್ ಕೇಳಿ ಕೊಡಲಿ. ಕೇಳ್ತ್ಯಾ? ಏ ನೀನ್ ಕೇಳಿ ಕೇಳೋದಿಲ್ಲ. ಮೈಕ್ ಕೇಳ್ಸಲ್ಲ. ಬ್ರೋ ಯಾವ್ದ್ರಲ್ಲಿ ಡ್ರಾಪ್ ಮಾಡ್ತೀರಾ ದಿನ? ಕಾರಲ್ಲಿ. ರಿಚ್ ಪೀಪಲ್ಸ್ ಗೈಸ್. ಬೈಕಲ್ಲಿ ಡ್ರಾಪ್ ಮಾಡ್ತಾರೆ, ಅದಕ್ಕೆ ಕಾರಲ್ಲಿ ಅಂತ. ನೀವಿರೋ ರೂಮ್ಗೂ ನಿಮ್ ಆಫೀಸ್ಗೂ ಎಷ್ಟು ಕಿಲೋಮೀಟರ್ ಡಿಫ್ರೆನ್ಸ್? 50 ಕಿಲೋಮೀಟರ್. 50 ಕಿಲೋಮೀಟರ್. 50 ಹೆಚ್ಚೇನು ಆಗಲ್ಲ, 50 ಕಿಲೋಮೀಟರ್ ಅಂತೆ. ಆಕ್ಚುಲಿ ಕರೆಕ್ಟ್ ಬಂದಿದ್ದು 5 ಹೆಜ್ಜೆ ಅಂತಾನೆ, ಆಮೇಲೆ ಅದನ್ನ 50 ಕಿಲೋಮೀಟರ್ ಮಾಡ್ಬಿಟ್ಟೆ. ರ್ಯಾಂಡಮ್ ಆಗಿ ಹೇಳಕ್ ಆಗ್ಬಾರ್ದು, ಅಂತವಾಗ ಹೇಳ್ಬೇಕು. ನಿನ್ ಫೇವ್ರೆಟ್ ಫುಡ್? ಕುಂಬಳಕಾಯಿ. ಕುಂಬಳಕಾಯಿ ಅಂತೆ. ಕುಂಬಳಕಾಯಿ. ಪಲಾವ್. ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಊಟ ಮಾಡಿದವ್ರಿಗೆ ಹ್ಯಾಟ್ಸ್ ಆಫ್ ನನ್ ಕಡೆ. ಏನ್ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟ್ ಚೆನ್ನಾಗಿತ್ತು. ಇನ್ ಮೈ ಲೈಫ್ ಟೇಸ್ಟಿ ಪಲಾವ್. ಇಂಗ್ಲಿಷ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಡಿ. ಇನ್ ಮೈ ಲೈಫ್ ಟೇಸ್ಟಿ ಪಲಾವ್ ಎಸ್ಟರ್ಡೇ. ಬಟ್ಲರ್ ಇಂಗ್ಲಿಷ್ ಮಾತಾಡಕ್ಕೆ ಇತಿನೇ ಇಲ್ಲ ಇವನ ಹತ್ರ. ಅದ್ ಯಾವ ಹೋಟ್ಲಿಗೆ ಹೋಗಿದ್ರೆ, ರೆಸಾರ್ಟ್ ಹೋಗಿದ್ರೆ, ಎಲ್ಲೋಗಿರೋ ಗೊತ್ತಿಲ್ಲ. ಏನೋ ಆಯ್ತಾಯ್ತು. ಓಕೆ, ಇವಾಗ ನಾನ್ ಕೇಳ್ತೀನಿ. ಇವಾಗ ನಾವ್ ಯಾವ್ದ್ರಲ್ಲಿ ಮಾತಾಡ್ತಾ ಇದೀವಿ? ಅಯ್ಯೋ ಆಯ್ತು, ಏನು ನೆನಪಾಗ್ಲಿಲ್ಲ. ನಮ್ಮ ಹತ್ರಕ್ ಬಂದ್ಲು. ಅಯ್ಯೋ ನಮ್ಮಪ್ಪ ತಿಂಬೆ ತಿನ್ಬಿಟ್ಟಿದ್ದಾರೆ. ಎಲ್ಲಿ ಪಪ್ಪ ಕೊಡಿ. ನೋಡಿ ನಮ್ಮಪ್ಪ ಕೇಳಿ ಹೇಳಿ ಅವಳೇ ಸೋತಿಲ್ಲ ಹೋಗ. ಹೇಳಿ ಪಪ್ಪ ನೀವು ಏನ್ ಹೇಳಿದ್ರಿ ಹೇಳಿ. ಸುಮ್ನೆ ಹೇಳಿ ಪಪ್ಪ. ನೀವೇನ ಸೋಲ್ರಿ ಕೊಡ್ತೀನಿ. ನೋಡಿದ್ರ ಗೈಸ್, ನಾವ್ಯಾರನ್ನ ಸೋಲ್ಬೇಕಂತೆ ಅವಾಗ ದಿಮ್ನ ಕೊಡ್ತಾರಂತೆ. ಆಕ್ಚುಲಿ ನಾವೇನ್ ಅನ್ಕೊಂಡಿದ್ದು ಸ್ಟಾರ್ಟ್ ಮಾಡ್ಬೇಕಾದ್ರೆ, ಮೀನ್ ಈ ವಿಡಿಯೋ ಕಾನ್ಸೆಪ್ಟ್ ಮಾಡಕ್ ಇನ್ನ ಮುಂಚೆ ಏನ್ ಅನ್ಕೊಂಡ್ವಿ, ಹೊಡಿಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ವಿ, ಇಂದ್ರಲ್ಲಿ ಹೊಡಿಯೋದು ಅಂತ. ಇವನು 2 ಅಂತ ಹೇಳ್ದ. ನಾನ್ ಚಾಪೆ ತಗೊಂಬಂದೆ. ಜೋರಾಗಿ ಗೇಟ್ ಬೀಳುತ್ತೆ ಅಂತ ನಮ್ ಮೇಡಮ್ ಇವಾಗ ಹೊಡ್ಸ್ಕೊತಾ ಇದಾರಲ್ಲ, ಅವರು ದಿಂಬಲ್ ಹೊಡ್ಸ್ಕೊತೀವಿ ಅಂತ ಹೇಳೋದು. ಅದಕ್ಕೆ ದಿಂಬಲ್ ಹೊಡ್ಸ್ಕೊತಾ ಇದಾರೆ. ಏನಿಲ್ಲ, ಸೌಂಡ್ ಕಮ್ಮಿ ಮಾಡಿ ಕೇಳಿಸ್ತಾ
ಕೇಳಿಸಲ್ಲ ಪಪ್ಪ. ಒಂದ್ ನಿಮಿಷ ಹಿಂದೆ ನೋಡಿ ಗೈಸ್, ಇವಾಗ ಸಾಂಗ್ ಕೇಳಿಸ್ಕೊಳ್ಳಿ. ಆಗಿ ಪಪ್ಪ ಬೇಗ ಕೇಳಿಸ್ಕೊಳ್ಳಿ ಗೈಸ್. ಗೈಸ್ ಕೇಳಿಸ್ಕೊಂಡ್ರ? ಕೇಳಿಸ್ತಲ್ಲ ಗೊತ್ತಿಲ್ಲ, ನೋಡೋಣ. ಎಡಿಟ್ ಮಾಡ್ಬೇಕಾದ್ರೆ ಮಾಡ್ತೀನಿ. ಇವಾಗ ಇವಳಿಗೆ ಹೊಡಿಬೇಕು. ಏನ್ನ ಕಾಣಿಸ್ತಾ ಇಲ್ಲ, ನೀನ್ ಮುಂದೆ ಬಾ, ಇಲ್ಲ ಬಾ. ಹಾ, ಆಯ್ತು ಹೊಡ್ದು. ತೆಗೆದ್ಬಿಟ್ಲು. ಅವಳು ತೆಗೆದ್ಮೇಲೆ ಹೊಡಿಯೋಣ ಅಂತ ಅನ್ಕೊಂಡೆ. ಓಕೆ, ನಾನ್ ಕೇಳ್ತೀನಿ. ನೀನೇ ಕೇಳಿದೀಗ, ಎಲ್ಲಿ ನೀನೇ ಕೇಳಿದ್ದು. ನಾನು ಹೊಡಿಬೇಕಾ? ನಮ್ಮಮ್ಮ ಬಂದ್ರು. ಯಾರು ಬಂದ್ರು? ನಾನು. ರಿಪೀಟ್ ಮುಗದಾಯ್ತು ಒಂದು. ಎಲ್ಲದಕ್ಕೂ ನಾನು ನನ್ನಿಷ್ಟ ನಾನಿಷ್ಟ ಅನ್ಕೊಂಡು ಆನ್ಸರ್ ಚೇಂಜ್ ಅಪ್ಪ. ಆನ್ಸರ್ ಚೇಂಜ್. ನನ್ನಿಷ್ಟ ಅಂದ್ರೆ ನಾನು ಒಂದೇ ಇವಾಗ. ಮತ್ತೆ ಸಸಾಕಿಲ್ಲ. ಲಾಸ್ಟ್ ಅಲ್ಲಿ ಏನೇನೋ ಅನ್ಕೊಂಡಿದ್ದೆ. ಬನ್ನಿ ಬ್ರೋ, ಒಂದು ಕತೆ ಅಧ್ಯಾಯ ಒಂದು ಅಧ್ಯಾಯ ಮುಗಿಯಿತು. ಸೊ ಇವಾಗ ಇವನು ಡಿಸ್ಕ್ವಾಲಿಫೈ ಆಗೋದಾ? ಇನ್ನು ಅವನೊಂದು ಹೋದ್ರೆ ಅವನು ಡಿಸ್ಕ್ವಾಲಿಫೈ ಆಗ್ತಾನೆ. ಮಾಡಿಸ್ತೀನಿ. ಹಾ, ಇವಾಗ ಅದು ಇಂಪಾರ್ಟೆಂಟಾ? ನೋಡೋಣ ಇರು. ಬಾಕ್ಸ್ ಅಲ್ಲಿ ಇರುತ್ತೆ ಗೈಸ್. ನೋಡಿ, ನಮ್ಮ ಅಮ್ಮ ಅದ್ಯಾವ್ದೋ ವಾಲೆ ತಗೋ ಬಂದ್ಬಿಟ್ಟು ಇದ್ರದ್ದು ಸರ ಎಲ್ಲಿ ಅಂತ ಕೇಳ್ಕೊಂಡ್ ಬಂದಿದ್ದಾರೆ. ಸೊ ಡಿಸ್ಕ್ವಾಲಿಫೈ ಆಗಿರೋ ಮೊದಲ ವ್ಯಕ್ತಿ ಓಕೆ. ನಿಂದು ಎಷ್ಟು 4 ಹೋಯ್ತಲ್ಲ, ಒಂದ್ ತಾನೆ. ನಿಮ್ಮೂರ್ ಯಾವ್ದು? ಬಟಾಣಿ. ರಿಪೀಟ್ ಯಾವ ರೇಂಜ್ ಇಬ್ರು ಹೋದ್ರು ಅಂದ್ರೆ ಇಬ್ರು ಔಟು, ಹಿಂದಿಂದೆ ಔಟು. ಫೈನಲಿ ನಾನ್ ಗೆದ್ಬಿಟ್ಟೆ. ಏನ್ ನಿಮ್ಮ ಅಪ್ಪು ಗೆದ್ಬಿಟ್ರೆ ಅದು ಭಯ ಆಗ್ತಾ ಇದೆ. ಗೈಸ್ ಒಂದ್ ನಿಮಿಷ ಅಪ್ಪ, ಒಂದೇ ನಿಮಿಷ ಗೈಸ್. ಮಾತಾಡು. ನಾನು ಒಳ್ಳೆ ಕ್ಯಾಚ್ ಹೊಡಿಲೇ. ಗೈಸ್ ಒಂದ್ ನಿಮಿಷ. ಗೈಸ್, ನಾನು ಹೊರಟ ತಕ್ಷಣ ಸರ್ ಏನೇನೋ ಕಿತ್ಬಿಟ್ಟು ಡಬ್ಬ ಹಾಕ್ತೀನಿ ಅಂದ್ರು. ಏನು ಕಿತ್ಲಿಲ್ಲ. ಇಬ್ರು ಒಂದೇ ತರ ಔಟ್ ಆಗಿದ್ದಾರೆ. ಇಬ್ರು ರಿಪೀಟ್ ಆನ್ಸರ್ ಕೊಡ್ತಾರೆ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನಾವಿಬ್ರು ಕರೆಕ್ಟ್ ಆಗಿ ಆಡ್ತಾ ಇದ್ವಿ. ಇವ್ರೇನೋ ಮೋಸ ಮಾಡ್ಕೊಂಡ್ಬಿಟ್ರು. ನೀವು ನೋಡಿದ್ರೆ ತಾನೇ ಮೋಸ ಆಡಿದ್ರೆ ನಿಮ್ಗೆ ಗೊತ್ತಿರುತ್ತೆ.
ಓಕೆ ಗೈಸ್, ಹಾಗೂ ಇಬ್ಬರು ಅವಾಗ್ಲೇ ಔಟ್ ಆಗ್ಬೇಕಾಗಿದ್ದೀನಿ. ಇಬ್ಬರಿಗೂ ನಾನು ಚಾನ್ಸ್ ಕೊಟ್ಟಿದ್ದೀನಿ. ಊಫಿ ಊಫಿ ಅಂತ. ಅಲ್ಲ ಮೇಡಮ್, ಸ್ಟಾರ್ಟ್ ಮಾಡಿದ ಓಪಿ ಅಂತ ನೀವೇ. ಏ ನನ್ನಿಂದ ಯಾವ್ದು? ವಿಡಿಯೋ ನೋಡು. ನೋಡಿ ಹೌದಾ? ನನಗೆ ಕುಡಿತ್ಯಾ? ಆಗಲ್ಲ, ಈಗ ಹೊಡಿಬೇಕು ಜೋರಾಗೆ, ನೆತ್ತು ಹೊಡಿತೆ. ಶರ್ಲಿ ಬಾ ತಲೆ ಎಲ್ಲ ನೋವು ಬಂತು. ಅಷ್ಟೇ ನೋಡಿಯಾಗಿಲ್ಲ. ನೋಡಿ ಗೈಸ್, ನನ್ ಮಕ್ಕಳ ಫೈನಲಿ ಮುಗೀತು. ಗೆದ್ದಿದ್ದಾಯ್ತು. ಗೆದ್ದಿದ್ದಾಯ್ತು ನಾನು. ಕೊಡಿ ಒಂದ್ ನಿಮಿಷ. ಗೆದ್ದಿರೋ ಪ್ರಯುಕ್ತ ಮೇಡಮ್ ಅವರು ಎಲ್ರಿಗೂ ಸಮೋಸ ಪಾರ್ಟಿ ಕೊಡಿಸ್ತಾರಂತೆ. ಹೌದೌದು ಗೈಸ್, ಅವನು ಕೊಡ್ತಾರ, ಕೌಶಿಕ್ ಕೊಡ್ತಾರ. ಟಿಮ್ ಕಳಿಸ್ಬಿಟ್ಟೆ ಗೈಸ್. ಇವಾಗ ಅವಳಿ ಎಲ್ಲ ನಾರ್ಮಲ್. ಯಾವ ತರ ಮುಗಿಸ್ಬೇಕು ಅಂತ, ಬ್ಲಾಗ್ನ ಎಂಡ್ ಮಾಡು. ಯಾವ ತರ ಮುಗಿಸ್ಬೇಕು ಅಂತ ಹೇಳ್ತೀನಿ. ಎತ್ತ ಕಾಲು. ನಿಂತ್ಕೊಡು. ಏನಿಲ್ಲ, ಬಾರೋ. ಅಯ್ಯೋ ಗೈಸ್, ರಿಂಗ್ ಲೈಟ್ ಎಲ್ಲ ಹಾಳು ಮಾಡಿ ಬೀಳ್ಸ್ಬಿಟ್ಟು ನಮ್ ಮೇಡಮ್ ಐರಾ ಅವರು ಸರಿ ಗೈಸ್, ಫೋನ್ ತೆಗಿತೀನಿ. ಒಂದ್ ನಿಮಿಷ ಮಾತಾಡ್ತು. ಹೈಟ್ ಅಡ್ಜಸ್ಟ್ಮೆಂಟ್. ಸೊ ಕಂಟಿನ್ಯೂಸ್ ಆಗಿ 3 ಗೇಮ್ ಗೆದ್ದಿರೋ ನಾನು ಫುಲ್ ಹೆಮ್ಮೆಯಿಂದ ಹೇಳ್ಕೊತಾ ಇದೀನಿ. ಇವ್ನು ನೋಡಿ, ನಾನ್ ದೊಡ್ಡದಾಗ ಆಣ ಬನ್ನಿ ಬ್ರೋ ಅಂತ ಸೋತಾಗಿರೋದಕ್ಕೆ ಏನ್ ಅನಿಸ್ತಾ ಇದೆ? ಗೆಲುವೆ ಸೋಲಿನ ಮೆಟ್ಟಿಲು. ಅಯ್ಯೋ 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 ಅಯ್ಯೋ. ಸಾರಿ, ಸ್ವಲ್ಪ ಕ್ಯಾಮ್ರಾ ಇದೆಲ್ಲ ಮಾಡಿ. ನಮ್ಮಪ್ಪ ಇದು ಹೇಳಿದ್ರಲ್ಲ, ಸಾಂಗ್ ಹಾಕಿದ್ರಲ್ಲ, ಸೊ ಆತರ ನಾನು ಆ ತರಾನೇ ಆ ಲಿರಿಕ್ಸ್. ಅದೇ ಆ ತರಾನೇ ಅವನು. ಸೊ ಇವಾಗ ಇನ್ನೇನಿಲ್ಲ, ವ್ಲಾಗ್ ನ ಎಂಡ್ ಮಾಡೋ ಟೈಮ್ ಇವಾಗ. ನೋಡಿ ಅಲ್ಲಿ, ಅದೇ ಅವನೇ ಎಂಡ್ ಮಾಡೋದ್, ನಾನು ಅದನ್ನ ತೋರ್ಸಕ್ ಆಗಲ್ಲ ಗೈಸ್. ಅದಕ್ಕೆಲ್ಲ ವ್ಯಾಲ್ಯೂ ಇಲ್ಲ, ತೋರ್ಸಕ್ ಆಗಲ್ಲ. ಅದೇನಪ್ಪ ಹಂಗ ಬರೋದು? ಅದೇಗೋ ಉಲ್ಟಾ ತಿರ್ಗಿರುವಾಗ ನಾನು ಹೆಂಗೋ ಕಂಡಿಡಿಲಿ, ತಗೋ. ಕಂಡಿಡಿಯಲ್ಲ, ಕಣ್ಣು ಹಿಂದೆ ಬಾ. ಇಟ್ಕೊಂಡು ಈಗ ಅನ್ಬೇಕು. ನೋಡಿಲಿ, ನಮ್ ಸಿಗ್ನೇಚರ್ ಏನ್ ಗೊತ್ತಾ, ಲಾಸ್ಟ್ ಅಲ್ಲಿ ಹೆಂಗ್ ಮಾಡ್ಬೇಕಾರೆ ಲಾಸ್ಟ್ ಮಾತು. ಹೇಳಿ. ಗೈಸ್, ಎಲ್ರು ಟೈಮ್ ನೋಡ್ಕೊಂಬಿಡಿ. 12 ಗಂಟೆ 6 ನಿಮಿಷ. 10 ಗಂಟೆ ಮಲ್ಗೋನ್ನ 12 ಗಂಟೆ ಆದ್ರೂ ಮಲ್ಗಕ್ ಬಿಟ್ಟಿಲ್ಲ. ಇಷ್ಟ ಹೇಳ್ತಾ 2 ಮಾತು ಮುಗಿಸ್ತಿದ್ದೀನಿ. ಇವನು ನಾವಾದ್ರೂ ಬೇಗ ಮಲಗ್ ಬಿಡ್ತೀವೇನೋ, ಇಡೀ ರಾತ್ರಿ ಮಲಗಲ್ಲ ಇವನು ಹೇಳ್ತಾ ಇದ್ದಾನೆ. ಆಟ ಆಡ್ಬೇಕು ಅಂತ ಲೇಟ್ ಆಗಿ ಮಲ್ಕೋತಾ ಇದೀವಿ. ಕರ್ದಿದ್ ಯಾವಾಗ ಗೊತ್ತಾ? ಆಕ್ಚುಲ್ ಆಗಿ ನಾನು ಆಟ ಆಡಕ್ ಬನ್ನಿ ಇವಳ ಮನೇಲೆ ಇದ್ದು, ಇವಳನ್ನ ಕರ್ದಿದ್ ಯಾವಾಗ ಗೊತ್ತಾ? ಆಕ್ಚುಲ್ ಆಗಿ ಸೀರಿಯಸ್ ಆಗಿ 6-7 o'clock ಅಲ್ಲಿ ಕರ್ದಿದ್ ನಾನು. ಅವನ ಬಂದಿರೋದು ಎಷ್ಟು 8 ಗಂಟೆ 8 ಬರ್ತೀನಿ ಅಂದಿದ್ದು 10 ಗಂಟೆಗೆ ಬಂದ. 8 ಗಂಟೆಗೆ ಫೋನ್ ರಿಸೀವ್ ಮಾಡ್ಬಿಟ್ಟು ಬ್ರೋ 5 minutes ಅಂತ ಹೇಳ್ಬಿಟ್ಟು ಬಂದ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. ಆಯ್ತು ಎಲ್ಲಿದ್ದೆ? 9 o'clock ಬಂದ. ಇವಾಗ 3 hours ಆಗಿದೆ ಗೈಸ್. ಸೋತೋಗಿರೋ ಇಬ್ರು ನನಗೆ ಹೊಡೆದು ಲಾಸ್ಟ್ ಅಲ್ಲಿ ತಲೆನೋವು ಬಂದಿದೆ ನನಗೆ. ಇವಾಗ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಓಕೆ, ನೋಡು, ನಮ್ ಸಿಗ್ನೇಚರ್ ಸ್ಟೆಪ್ ಏನ್ ಗೊತ್ತಾ? ಎಂಡ್ ಮಾಡಕ್ಕಿಂತ ಮುಂಚೆ ಈಗ ಇಟ್ಕೋಬೇಕು. ಈಗ 2 ಬೆರಳಿಗೆ ಕಾಣಿಸ್ಬೇಕು. ಈಗ ಇಟ್ಕೊಂಡು ಈಗ ಎಂಡ್ ಮಾಡ್ಬೇಕು, ಸರಿನಾ? ನಾವೆಲ್ಲ ಗೊತ್ತಲ್ಲ ಇದ್ರಲ್ಲಿ ಅವೆಲ್ಲ ಮಾಡ್ಬೇಡಿ, ಆರೋಗ್ಯಕ್ಕೆ ಹಾನಿಕಾರ. ಓಕೆ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ ಇನ್ನ ಹೊಸ ಆಟದಲ್ಲಿ. ನಿಮ್ಗೆ ನಾನು ಸಿಗ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಆನ್ ಯೋರ್ ಮಾರ್ಕ್ಸ್ 3, 2, 1. Okay guys, bye.